ಅಥರ್ವ ವೇದದ ಏನು ನಮ್ಮ ನಾಲ್ಕು ವೇದಗಳಿದೆ, ಅದರಲ್ಲಿ ಅಥರ್ವ ವೇದದ ಉಪವೇದ ಈ ಆಯುರ್ವೇದ ಅಂತ ನಾವು ನಂಬಿದ್ದೀವಿ. ಅದೇ ತರ ಇದು ಏನು ಕೋಡಿಫೈಡ್ ಆಗಿತ್ತು ಮುಂಚೆ, ಗುರು ಪರಂಪರೆ, ಗುರು ಶಿಷ್ಯ ಪರಂಪರೆ ಇರ್ತಾ ಇತ್ತು. ಒಬ್ಬರಿಂದ ಒಬ್ಬರಿಗೆ ಅವರು ಗುರುಕುಲಗಳಲ್ಲಿ ಹೇಳ್ಕೊಡ್ತಾ ಹೋಗ್ತಾ ಇದ್ರು. ಅದನ್ನ ಹಂಗಾಗಿ ಶ್ಲೋಕದ ರೂಪದಲ್ಲಿ ಅದನ್ನ ಮೆಮೊರೈಸ್ ಮಾಡ್ತಾ ಇದ್ರು, ದಿನ ಹೇಳ್ತಾ ಇದ್ರು, ಅದನ್ನ ಮಾಡ್ತಾ ಹೋಗ್ತಾ ಇದ್ರು. ಅದಾದ ನಂತರದಲ್ಲಿ ಯಾವಾಗ ನಮಗೆ ಬರೆಯುವಂತ ಒಂದು ಎಲ್ಲ ಉಪಕರಣಗಳು ಸಿಗಕ್ಕೆ ಶುರುವಾಯಿತು, ಅವಾಗ ಅವರು ಈ ತಾಳೆಗರಿಗಳಲ್ಲಿ ಬರ್ಲಿಕ್ಕೆ ಶುರು ಮಾಡಿದ್ರು. ಈ ಏನು ಕೋಡಿಫೈಡ್ ನಾಲೆಡ್ಜ್ ಇದೆ ಅದನ್ನ ಬರ್ಲಿಕ್ಕೆ ಶುರು ಮಾಡಿದ್ರು. ಈ ತರದ ಬರೆಯಕ್ಕೆ ಶುರು ಮಾಡಿದಂತ ಒಂದು ಡೇಟಾನ ನೋಡಿದಾಗ, ಡಾಕ್ಯುಮೆಂಟೇಶನ್ ನೋಡಿದಾಗ, ಇಟ್ ಈಸ್ ಓಲ್ಡ್ ಆಸ್ 6000 BC ಅಂತ ಇದನ್ನ ಹೇಳ್ತಾರೆ. ಆಯುರ್ವೇದ ಅಂದ್ರೆ ಆಯು ಅಂದ್ರೆ ಲೈಫ್, ವೇದ ಅಂದ್ರೆ ಲೈಫ್, ಅಂದ್ರೆ ಇಟ್ಸ್ ಎ ಲೈಫ್ ಸೈನ್ಸ್. ಈಗ ಬಹಳಷ್ಟು ಜನ ನೀವು ಲೈಫ್ ಸೈನ್ಸ್ ಸ್ಟೂಡೆಂಟ್ಸ್ ಅಂತ ನೀವು ಹೇಳ್ಕೊಳ್ತೀರಲ್ಲ, ಆಯುರ್ವೇದ ಕೂಡ ಲೈಫ್ ಸೈನ್ಸ್ ಅಂತ ಇಟ್ ಡಿಫೈನ್ಸ್ ಆಸ್. ಆಯುರ್ವೇದ ಅಂದ್ರೇನೆ ಲೈಫ್ ಸೈನ್ಸ್ ಅಂತ, ವೇದ ಅಂದ್ರೆ ಸೈನ್ಸ್. ಇದರಲ್ಲಿ ಬರೀ ನಾವು ಮನುಷ್ಯರಿಗೆ ಅಷ್ಟೇನೆ ಆಯುರ್ವೇದ ಇಲ್ಲ. ಈ ಆಯುರ್ವೇದ ವೃಕ್ಷ ಆಯುರ್ವೇದ ಅಂತ ಒಂದು ಇದೆ, ಅದರಲ್ಲಿ ಪ್ಲಾಂಟ್ಸ್ ಬಗ್ಗೆ ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಇದೆ. ಅದರಲ್ಲಿ ಮಾರ್ಫಾಲಜಿ ಇರ್ಬೋದು, ಅದರದ್ದು ಪಾರ್ಟ್ಸ್ ಯಾವ ರೀತಿ ನೀವು ಈ ಟ್ಯಾಕ್ಸಾನಮಿನ ಓದ್ತಿರಲ್ಲ ಅದೇ ತರ ಅದರದ ಡಿಸ್ಕ್ರಿಪ್ಷನ್ಗಳನ್ನ ಹೇಳಿದೆ. ಯಾವ ರೀತಿ ಇವಾಗ ಟಿಶ್ಯೂ ಕಲ್ಚರ್ ಆಗಲಿ ಅಥವಾ ಈ ಹೈಬ್ರಿಡೈಸೇಷನ್ ಇರಲಿ, ಗ್ರಾಫ್ಟಿಂಗ್ ಬಗ್ಗೆ ಆಗಲಿ, ಅಥವಾ ಫ್ರೂಟ್ಸ್ ಅನ್ನ ದೊಡ್ಡ ಸೈಜ್ ಫ್ರೂಟ್ಸ್ ಬರೋ ರೀತಿ ಮಾಡೋದಾಗಿರ್ಬೋದು, ಈ ತರದ ಎಲ್ಲ ಟೆಕ್ನಿಕ್ಸ್ಗಳು ಆ ವೃಕ್ಷ ಆಯುರ್ವೇದದಲ್ಲಿ ಮೆನ್ಷನ್ ಮಾಡ್ತಾರೆ. ಚೇಂಜ್ ಆಫ್ ಕಲರ್, ಫ್ಲವರ್ ಕಲರ್ ಚೇಂಜ್ ಮಾಡೋಂಥದ್ದು ಇರ್ಬೋದು, ಅಥವಾ ಟೇಸ್ಟ್ ಅನ್ನ ಬದಲಾಯಿಸುವಂಥದ್ದು ಇರ್ಬೋದು, ಈ ತರದ ಎಲ್ಲ ಕಾನ್ಸೆಪ್ಟ್ಗಳನ್ನ ವೃಕ್ಷ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಆದ್ರೆ ಅದೇನಾಯ್ತು, ಯಾವಾಗ ಅದು ಪ್ರಾಕ್ಟೀಸ್ ಅಲ್ಲಿ ಇಂದ ಹೊರಟೋಗಿದೆ, ಒಬ್ರೊಬ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ರೆ ಅದು ಎಲ್ಲರಿಗೂ ಗೊತ್ತಿರ್ತಾ ಇತ್ತು. ಬರೀ ಇದು ಕೋಡಿಫೈಡ್ ನಾಲೆಡ್ಜ್ ಆಗಿ ಒಂದ್ ಹತ್ರ ಡಾಕ್ಯುಮೆಂಟೇಶನ್ ಅಲ್ಲಿ ಇರೋದ್ರಿಂದ ಈಗ ಜನಗಳಿಗೆ ಸೈನ್ಸ್ ಅಲ್ಲಿ ಏನಾಗ್ತದೆ, ಅವ್ರು ಮಾಡಿ ತೋರಿಸಿ ಡೆಮಾನ್ಸ್ಟ್ರೇಟ್ ಮಾಡಿದಾಗ ಎಲ್ಲರಿಗೂ ನಂಬಿಕೆ ಬರ್ತದೆ. ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರ್ಸಂತವ್ರು ತುಂಬಾ ಯಾರು ಇಲ್ಲದೆ ಇರೋದ್ರಿಂದ ಯಾರಿಗೂ ಅದ್ರ ಮೇಲೆ ನಂಬಿಕೆಗಳು ಬರ್ತಾ ಇಲ್ಲ ಅನ್ನೋದು. ಅದೇ ತರ ಪಶು ಆಯುರ್ವೇದ, ಈಗ ಮುಂಚೆ ಎಲ್ಲ ಹಸುಗಳಿಗೆ ಯಾರು ಕೂಡ ವೆಟರ್ನರಿ ಡಾಕ್ಟರ್ಗಳು ಯಾರು ಇರ್ತಾ ಇರ್ಲಿಲ್ಲ, ಯಾರು ನಾಟಿ ವೈದ್ಯರುಗಳು ಇರ್ತಾ ಇದ್ರು ಅವರೇನೆ ಹಸುಗಳಿಗೂ ಕೂಡ ಚಿಕಿತ್ಸೆ ಕೊಡ್ತಾ ಇದ್ರು. ಇದೇನು ಆಯುರ್ವೇದ ಆಯ್ತು ಅದನ್ನ ಪಶು ಆಯುರ್ವೇದ ಅಂತ. ಮುಂಚೆ ಎಲ್ಲ ಇದರಲ್ಲಿ ಏನು ರಾಜರ ಇದು ಆಸ್ಥಾನಗಳಲ್ಲಿ ಈ ಪಶು ಆಯುರ್ವೇದ ಅನ್ನೋದವರು ಕೂಡ ಇರ್ತಾ ಇದ್ರು. ಅದೇ ತರ ಗಜ ಆಯುರ್ವೇದ ಇರ್ತಾ ಇದ್ರು, ಹಸ್ತಿ ಆಯುರ್ವೇದ ಅಥವಾ ಅಶ್ವ ಆಯುರ್ವೇದ. ಈಗ ಯುದ್ಧದ ಟೈಮಲ್ಲಿ ಏನು ಅವರು ಆನೆಗಳನ್ನ ತಗೊಂಡೋಗಿ ಯುದ್ಧ ಮಾಡ್ತಾ ಇದ್ರು ಅಥವಾ ಅಶ್ವಗಳನ್ನ ತಗೊಂಡೋಗಿ ಯುದ್ಧ ಮಾಡ್ತಾ ಇದ್ರು, ಅವುಗಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಅವುಗಳಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತಿತ್ತಲ್ಲ, ಅದಕ್ಕೆ ಈ ಏನು ಇವ್ರುಗಳಿದ್ರು, ಎಕ್ಸ್ಪರ್ಟ್ಸ್ ಇದ್ರು, ಅವರುಗಳು ಅಲ್ಲಿ ಆಸ್ಥಾನದಲ್ಲಿ ಇರ್ತಾ ಇದ್ರು, ಅದಕ್ಕೆ ಅವರು ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಅದೇ ತರ ಆಯುರ್ವೇದ ಡಾಕ್ಟರ್ಗಳು, ಆಯುರ್ವೇದಿಕ್ ಏನು ನಾವು ಪಂಡಿತರು ಇರ್ತಾ ಇದ್ರು, ಅವರು ಯುದ್ಧದಲ್ಲಿ ಗಾಯ ಆದಂತ ಸೈನಿಕರುಗಳಿಗೆ ಇತ್ಯಾದಿ ಇವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಇದು ಒಂದು ಬ್ರೀಫ್ ಅಬೌಟ್ ಆಯುರ್ವೇದ. ಈಗ ನ್ಯಾಷನಲ್ ಲೆವೆಲ್ ಅಲ್ಲಿ ಈ ಕರ್ನಾಟಕ ಮತ್ತೆ ನಮ್ಮ ರಾಜ್ಯದಲ್ಲಿ ಅಶ್ವಗಂಧ ಪ್ರಚಾರ ಆಂದೋಲನ ಅಂತ ನಡೀತಾ ಇದೆ, ಕ್ಯಾಂಪೇನ್ ಆನ್ ಅಶ್ವಗಂಧ ನಡೀತಾ ಇದೆ. ಯಾಕಂದ್ರೆ ಇದರದ್ದು ಅಶ್ವಗಂಧದ್ದು ಅಷ್ಟೊಂದು ಹಲವಾರು ಗುಣಗಳಿದೆ. ಫಾರ್ಮಕೊಲಾಜಿಕಲ್ ಆಕ್ಷನ್ಸ್ ನೀವು ನೋಡ್ತಾ ಹೋದಾಗ ಅದು ಬಹಳಷ್ಟು ಕಾಯಿಲೆಗಳಲ್ಲಿ ಅದನ್ನ ಬಳಸಬಹುದಾಗಿದೆ. ಅದನ್ನ ಒಂದು ಪ್ರಿವೆಂಟಿವ್ ಆಸ್ಪೆಕ್ಟ್ ಆಗಿ, ಸ್ಪೆಷಲಿ ಇದನ್ನ ಯಾಕೆ ಈ ಪ್ರಚಾರ ಆಂದೋಲನ ಇಟ್ಕೊಂಡ್ರು ಅಂದ್ರೆ, ನೀವು ಕೋವಿಡ್ ಟೈಮಲ್ಲಿ ನೋಡ್ಬೋದು, ಕೋವಿಡ್ ಆದ ಟೈಮಲ್ಲಿ ಒಂದಿಷ್ಟು ಅಶ್ವಗಂಧನ ತುಂಬಾ ಜಾಸ್ತಿ ಪ್ರಮೋಟ್ ಮಾಡಿದ್ರು. ಅದರ ಇಮ್ಯುನಿಟಿ ಬೂಸ್ಟರ್ ಆಗಿ ಅಶ್ವಗಂಧನ ಬಳಸ್ಬೋದು. ಆಮೇಲೆ ಇಟ್ ಇಸ್ ವೆರಿ ಮಚ್ ಎಫೆಕ್ಟಿವ್ ಅಗೇನೆಸ್ಟ್ ವೈರಸಸ್. ಬರೀ ಕೋವಿಡ್ ವೈರಸ್ ಅಲ್ಲ ಅಂತ ಅಷ್ಟೇ ಅಲ್ಲ, ಬೇರೆ ತರದ ಬಹಳಷ್ಟು ವೈರಸ್ಗಳ ಅಗೇನೆಸ್ಟ್ ಕೆಲಸ ಮಾಡೋದು ಈ ಅಶ್ವಗಂಧ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದಾಗ ತಿಳಿದು ಬಂದಿದೆ. ಹಂಗಾಗಿ ಇದನ್ನ ಅಶ್ವಗಂಧ ಕ್ಯಾಂಪೇನ್ ಅನ್ನ ಮತ್ತೆ ಇದು ಕೋವಿಡ್ ಅಂತ ಸಿಚುವೇಶನ್ಗಳು ಬಂದ್ರೆ ನಮ್ಮ ಜನರು ಅದನ್ನು ಫೇಸ್ ಮಾಡ್ಲಿಕ್ಕೆ ರೆಡಿ ಇರಲಿ ಅನ್ನುವಂತ ಕಾರಣಕ್ಕೆ ಎಲ್ಲರಿಗೂ ಕೂಡ ಅಶ್ವಗಂಧದ ಬಗ್ಗೆ ಅವೇರ್ನೆಸ್ ಕೊಟ್ಟು ಅದನ್ನ ಮನೆ ಅಂಗಳದಲ್ಲಿ ಅಥವಾ ಅವರ ಜಮೀನುಗಳಲ್ಲಿ ಬೆಳೆದು ಅವುಗಳನ್ನ ಪ್ರತಿನಿತ್ಯ ಅದನ್ನ ಬಳಸಕ್ ಶುರು ಮಾಡ್ಲಿ
ಬಳಸಿ ಅದರ ಇಮ್ಯುನಿಟಿನ ಇಂಪ್ರೂವ್ ಮಾಡಿಕೊಂಡು, ಬೆಳಗ್ಗೆ VC ಸರ್ ಕೂಡ ಹೇಳ್ತಾ ಇದ್ರು, ನಿಮ್ಮ ಇಮ್ಯುನಿಟಿ ಚೆನ್ನಾಗಿದ್ರೆ ನೀವು ಯಾವುದಕ್ಕೂ ಏನು ಭಯ ಪಡ್ಬೇಕಾಗಿಲ್ಲ. ಅಂಥದ್ದೇ ಕಾಯಿಲೆಗಳು ಬಂದರೂ ಕೂಡ ನೀವು ಇಮ್ಯುನಿಟಿ ಚೆನ್ನಾಗಿದ್ದಾಗ ಯು ಕ್ಯಾನ್, ನಿಮ್ಮ ಬಾಡಿನೇ ಇಟ್ ವಿಲ್ ಫೈಟ್ ಅಗೇನ್ಸ್ಟ್ ಆಲ್ ದೋಸ್ ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಫಂಗಸ್ ಇರ್ಬೋದು, ಅದರೆಲ್ಲರ ಅಗೇನ್ಸ್ಟ್ ಫೈಟ್ ಮಾಡ್ತದೆ. ಹಾಗಾಗಿ ಟು ಇಂಪ್ರೂವ್ ದ ಇಮ್ಯುನಿಟಿ ಈ ಅಶ್ವಗಂಧ ತುಂಬಾ ಒಳ್ಳೆಯದು. ಜೊತೆಗೆ ರೆಜುವಿನೇಷನ್ ಅಂದ್ರೆ ಈಗ ಆಂಟಿ ಏಜಿಂಗ್ ಅಂತಾನೂ ಕರಿಬಹುದು. ಈಗ ಯಾರಿಗೆ ನೋಡ್ಬೋದು ತುಂಬಾ ಸಣ್ಣ ವಯಸ್ಸಲ್ಲೇ ಮುಖ ಏನೋ ಸ್ಕಿನ್ ರಿಂಕಲ್ಸ್ ಆಗಿರೋದನ್ನ ನೋಡ್ಬೋದು, ಅಥವಾ ಕೂದಲುಗಳು ಬೆಳ್ಳಗಾಗಿರೋದನ್ನ ನೋಡಿರ್ಬೋದು, ಅಥವಾ ಕೂದಲು ಉದುರೋಗಿರೋದನ್ನ ನೋಡ್ಬೋದು, ಅಥವಾ ಸೊಂಟ ನೋವು, ಕಾಲು ನೋವು, ಮಂಡಿ ನೋವು, ಈ ತರದ ಬಹಳಷ್ಟು ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಅಶ್ವಗಂಧ ಒಂದು ಪರಿಹಾರ ಆಗಿ ನಾವು ಕಂಡುಕೊಳ್ಬಹುದು. ಅದೇ ತರ ಈ ಸ್ಪೆಷಲಿ ಯಾರು ತುಂಬಾ ಲೀನ್ ಆಗಿ ತುಂಬಾ ವೆಯ್ಟ್ ಪುಟ್ ಆನ್ ಆಗ್ತಿಲ್ವೋ, ಅವರು ಬಹಳಷ್ಟು ವೆಯ್ಟ್ ಪುಟ್ ಆನ್ ಆಗ್ಲಿಕ್ಕೆ ಬೇರೆ ಬೇರೆ ತರದ ಈಗ ನೋಡ್ತೀವಿ, ಏನೇನೋ ಅಡ್ವರ್ಟೈಸ್ಮೆಂಟ್ಗಳನ್ನೆಲ್ಲ ಇದೆ ಮಾರ್ಕೆಟ್ ಅಲ್ಲಿ. ಅದ್ರ ಬದಲು ಅಶ್ವಗಂಧ ಇಸ್ ಅ ಬೆಸ್ಟ್ ಡ್ರಗ್ ಫಾರ್ ಪುಟಿಂಗ್ ಆನ್ ವೆಯ್ಟ್. ಯಾರಾದ್ರೂ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಬೇಕು ಅಂತವ್ರು ಒಂದು ಅರ್ಧ ಚಮಚ ಅಶ್ವಗಂಧ ಪುಡಿಯನ್ನ ಒಂದು ಮುಕ್ಕಾಲು ಲೋಟ ಹಾಲು, ಮುಕ್ಕಾಲು ಲೋಟ ನೀರು ಹಾಕಿ ಅದನ್ನ ಕುದಿಸೋದು. ಕುದಿಸಿ ಅದು ಮುಕ್ಕಾಲು ಲೋಟ ಹಾಲು, ಮುಕ್ಕಾಲು ಲೋಟ ನೀರು ಅಂದ್ರೆ 1.5 ಲೋಟ ಆಗಿರ್ತದೆ. ಅದನ್ನ ಚೆನ್ನಾಗಿ ಕುದಿಸಿ ಒಂದು ಲೋಟಕ್ಕೆ ರೆಡ್ಯೂಸ್ ಮಾಡಿ ಅದಕ್ಕೆ ಬೇಕಾದ ಸಕ್ಕರೆ ಹಾಕೊಂಡು ನೀವು ದಿನ ರಾತ್ರಿ ಕುಡಿತಾ ಬಂದ್ರೆ ವೆಯ್ಟ್ ಇಂಪ್ರೂವ್ ಆಗ್ತದೆ. ಜೊತೆಗೆ ನಿಮಗೆ ಗೊತ್ತಿದೆ ಇದ್ರದ್ದು ಬೊಟಾನಿಕಲ್ ನೇಮ್ ಯಾರಾದ್ರೂ ಹೇಳ್ಬೋದಾ? ವಿಥೇನಿಯಾ ಸೋಮ್ನಿಫೆರಾ. ಸೋಮ್ನಿಫೆರಾ ಅಂದ್ರೇನು? ಪೆಪವರಾ ಸೋಮ್ನಿಫೆರಾ ಇದೆ, ವಿಥೇನಿಯಾ ಸೋಮ್ನಿಫೆರಾ ಇದೆ. ಸೋಮ್ನಿಫೆರಾ ಅಂದ್ರೇನು? ವೈ ದಟ್ ಗ್ರೀಕ್ ಟರ್ಮ್ ಸೋಮ್ನಿಫೆರಾ? ಸೋಮ್ನಿಫೆರಾ ಅಂದ್ರೆ ಇಂಡಿವಿಜುವಲ್ ಸ್ಲೀಪ್ ಅಂತ. ಯಾವುದು ನಿಮಗೆ ಒಳ್ಳೆ ನಿದ್ದೆಯನ್ನ ಕೊಡ್ತದೋ ಅದಕ್ಕೆ ಸೋಮ್ನಿಫೆರಾ ಅಂತ ಹೇಳ್ತಾರೆ. ಹಂಗಾಗಿ ಪೆಪವರ್ ಸೋಮ್ನಿಫೆರಾ ಕೂಡ ಅದು ನಾರ್ಕೋಟಿಕ್ ತರ ಇದ್ರು, ಆದ್ರೆ ಇಟ್ ಇಂಡಿವಿಜುವಲ್ ಗುಡ್ ಸ್ಲೀಪ್. ಅದಕ್ಕೋಸ್ಕರ ಇದು ವಿಥೇನಿಯಸ್ ಸೋಮ್ನಿಫೆರಾನ ಯಾರಿಗೆ ತುಂಬಾ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿದೆ, ಯಾರು ತುಂಬಾ ಆಂಗ್ಸೈಟಿ ಇದೆ, ಯಾರಿಗೆ ಸ್ವಲ್ಪ ಹೈಪರ್ ಟೆನ್ಷನ್ ಇದೆ ಅಂತವ್ರು ಈ ಅಶ್ವಗಂಧನ ತಗೊಂಡ್ರೆ, ಯಾರಿಗೆ ಸ್ಲೀಪ್ಲೆಸ್ನೆಸ್, ಯಾರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅಂತವ್ರು ಈ ಅಶ್ವಗಂಧನ ರಾತ್ರಿ ಮಲಗುವಾಗ ತಗೊಂಡ್ರೆ ಅವ್ರಿಗೆ ಒಳ್ಳೆ ನಿದ್ದೆ ಬರ್ತದೆ. ಆಮೇಲೆ ಆ ಸ್ಟ್ರೆಸ್ ಲೆವೆಲ್ ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೆ ಇದು ಅಶ್ವಗಂಧ ತುಂಬಾ ಒಳ್ಳೆ ಔಷಧಿ. ಈ ತರದ ಹಲವಾರು ಬ್ಯಾಕ್ ಪೇನ್ ಹೇಳಿದೆ, ನೀ ಪೇನ್ ಹೇಳಿದೆ, ನಾವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಳ್ತಾ ಇದೀವಿ, ಅಥವಾ ಇದಕ್ಕೆ ಜಾಯಿಂಟ್ ಪೇನ್ಗಳಿಗೆ, ಅಥವಾ ನರ್ವ್ ಡಿಸಾರ್ಡರ್ಸ್ಗೆ ಇದು ತುಂಬಾ ಒಳ್ಳೆ ಔಷಧಿ. ಈ ಸಯಾಟಿಕ ಅಂತ ನಾವು ಹೇಳ್ತೀವಿ, ಕೆಲವರು ನೋಡ್ಬೋದು ಈ ಸೊಂಟದಿಂದ ಕಾಲುವರೆಗೂ ನೋವು ಬರ್ತದೆ ಅಂತ ಹೇಳಿ ಕುಂತ್ಕೊಂಡು ಓಡಾಡ್ತಾ ಇರ್ತಾರೆ, ಸಯಾಟಿಕ್ ಪೇನ್ ಅಂತ ಹೇಳ್ತಾರೆ. ಆ ತರದ ನೋವು ಇರ್ಬೋದು, ಅಥವಾ ಭುಜದ ನೋವುಗಳು ಇರ್ಬೋದು, ಕೈಯಲ್ಲಿ ಕೈ ಎತ್ತಕ್ಕಾಗ್ತಾ ಇರಲ್ಲ, ಬಾಚ್ಕೊಳಕ್ ಆಗ್ತಾ ಇರಲ್ಲ, ಈ ತರದ ಸಮಸ್ಯೆಗಳನ್ನ ನೀವು ನೋಡಿರ್ತೀರಿ. ಅವರು ಫಿಸಿಯೋಥೆರಪಿಗೆ ಹೋಗ್ತಾರೆ, ಆದ್ರೂ ಪೇನ್ ಕಡಿಮೆ ಆಗ್ತಿರಲ್ಲ. ಇಂಥ ಸಂದರ್ಭಗಳಲ್ಲೆಲ್ಲ ಈ ಅಶ್ವಗಂಧ ತುಂಬಾ ಒಳ್ಳೆ ಎಫೆಕ್ಟಿವ್ ಆಗಿ ಉಪಯೋಗಿಸಬಹುದು. ಜೊತೆಗೆ ಇದು ಈ ಇತ್ತೀಚಿನ ದಿನಗಳಲ್ಲಿ ಏನು ಇನ್ಫರ್ಟಿಲಿಟಿ ಅನ್ನೋದು ಬಹಳಷ್ಟು ಜಾಸ್ತಿ ಆಗ್ತಿದೆ, ಅದೇ ರೀತಿ ಗಂಡು ಮಕ್ಕಳಲ್ಲಿ ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ತಿದೆ ಅನ್ನೋದನ್ನು ಕೂಡ ನೀವು ಹಲವಾರು ಆರ್ಟಿಕಲ್ಗಳಲ್ಲಿ ನೋಡಿರ್ಬೋದು. ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ತಿದೆ ಅಂತ. ಆ ತರದ ಸ್ಪರ್ಮ್ ಕೌಂಟ್ ಕಡಿಮೆ ಆಗಿರುವಂತ ಕಂಡೀಷನ್ ಅಲ್ಲಿ ಅಶ್ವಗಂಧ ತುಂಬಾ ಒಳ್ಳೆ ಔಷಧಿ. ಅದಕ್ಕೋಸ್ಕರ ಅಶ್ವಗಂಧ, ಅಶ್ವ ಅಂದ್ರೇನು? ಹಾರ್ಸ್. ಗಂಧ ಅಂದ್ರೆ ಆ ಸ್ಮೆಲ್, ಅದು ಹಾರ್ಸ್ ಯೂರಿನ್ ಸ್ಮೆಲ್ ಇದೆ ಅನ್ನೋ ಒಂದು ಕಾರಣಕ್ಕೆ ಇದಕ್ಕೆ ಅಶ್ವಗಂಧ ಅಂತ ಕರೆದ್ರು. ಅಷ್ಟೇ ಅಲ್ಲ, ನಿಮಗೆಲ್ಲರಿಗೂ ಗೊತ್ತಿದೆ, ಇತ್ತೀಚಿನ ನಾವೆಲ್ಲ ಇಂಜಿನ್ಗಳು ಇದರದ್ದು ಕೆಪಾಸಿಟಿ ಹೇಳುವಾಗ ಏನ್ ಹೇಳ್ತೀವಿ? ಹಾರ್ಸ್ ಪವರ್ ಅಲ್ಲಿ ಹೇಳ್ತೀವಿ. ಏನ್ ಹಾರ್ಸ್ ಪವರ್ ಅಂದ್ರೆ ಎನರ್ಜಿ ಲೆವೆಲ್ ಅಥವಾ ನಮ್ಮ ಕೆಪಾಸಿಟಿನ ಇಂಪ್ರೂವ್ ಮಾಡುವಂತ ಒಂದು ಶಕ್ತಿ ಇರೋದು ಈ ಅಶ್ವಗಂಧ. ಅದು ಅಂದ್ರೆ ಇಟ್ ವಿಲ್ ಇಂಪ್ರೂವ್ ಯುವರ್ ಎನರ್ಜಿ ಟು ಅನ್ ಎಕ್ಸ್ಟೆಂಟ್ ಆಫ್ ಎನ್ ಹಾರ್ಸ್ ಪವರ್. ಅದಕ್ಕೋಸ್ಕರ ಇದಕ್ಕೆ ನಮ್ಮ ಋಷಿಗಳು ಆಗಿನ ಕಾಲದಲ್ಲೇ ಇದಕ್ಕೆ ಈ ಒಂದು ಅಶ್ವಗಂಧ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ. ಹಾಗಾಗಿ ಇಷ್ಟೆಲ್ಲ ಉಪಯೋಗ ಇರುವಂತ ಈ ಗಿಡಕ್ಕೆ ಹೆಚ್ಚು ಪ್ರಚಾರ ಕೊಡಬೇಕು ಅಂತ ಒಂದು ಉದ್ದೇಶದಿಂದ ಈ ಪ್ರಚಾರ ಆಂದೋಲನ ನಡೀತಾ ಇದೆ. ಹಂಗಾಗಿ ಎಲ್ಲರೂ ಕೂಡ ಈಗ ಕೆಲವೊಂದು ಹತ್ರ ತುಂಬಾ ವೈಲ್ಡ್ ಆಗಿ ತುಂಬಾ ಜಾಸ್ತಿ ಇತ್ತು, ಈ ನಾಟಿ ವೈದ್ಯರುಗಳು ಮತ್ತೊಬ್ರು ಅದನ್ನ ಕಲೆಕ್ಟ್ ಮಾಡಿ ವೈಲ್ಡ್ ಇಂದ ಈಗ ವೈಲ್ಡ್ ಅಲ್ಲಿ ತುಂಬಾ ಕಡಿಮೆ ಸಿಗ್ತಾ ಇದೆ. ಅದನ್ನ ಗದಗ ಮತ್ತೆ ಕೊಪ್ಪಳ ಏರಿಯಾಗಳಲ್ಲಿ ಇದನ್ನ ಬೆಳೀತಾ ಇದ್ದಾರೆ. ರಾಜಸ್ಥಾನ ಮತ್ತೆ ಮಧ್ಯಪ್ರದೇಶ ಆ ಕಡೆ ಎಲ್ಲ ಅಶ್ವಗಂಧನ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಈ ಅಶ್ವಗಂಧನ ನೀವು ಕೂಡ ಬೆಳೆಸಬಹುದು.
ಅದರದ್ದು ಸೀಟ್ಸ್ ಸಿಗುತ್ತೆ. ಬೇಕಾದ್ರೆ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ದವರು ಬೇಕಾದ್ರೆ ನಿಮ್ಮ ಹೆಸರು ಇದನ್ನ ಕೊಟ್ಟು ನಿಮಗೆ ಸೀಟ್ಸ್ ಕಳಿಸ್ಬೋದು. ಅಂದ್ರೆ ಒಂದು ಪ್ಯಾಕೆಟಲ್ಲಿ ಸ್ವಲ್ಪ ಸೀಟ್ಸ್ಗಳನ್ನ ನಾವು ಕಳಿಸ್ಕೊಡ್ತೀವಿ, ಬರುವಾಗ ತರೋದನ್ನ ಮರ್ತಿದ್ದೀವಿ, ಕಳಿಸ್ಕೊಡ್ತೀವಿ. ಅದನ್ನ ನೀವು ಹಾಕಿ ಇದನ್ನ ಬೆಳೆಸ್ಬೋದು. ಒಂದ್ಸರಿ ಗಿಡ ಬಂದ್ರೆ ಮತ್ತೆ ಅದೇ ಬೀಜದಿಂದ ಮತ್ತೆ ನೀವು ಅದನ್ನ ಬೆಳೆಸ್ಬೋದು. ಇದು ಇನ್ ಬ್ರೀಫ್ ಅಬೌಟ್ ಅಶ್ವಗಂಧ. ಎಲ್ಲರೂ ಕೂಡ ಅಶ್ವಗಂಧದ ಬಗ್ಗೆ ತಿಳ್ಕೊಂಡು ಅದಕ್ಕೆ ಪ್ರಚಾರ ಕೊಟ್ಟು ಬಳಸಿ ಅನ್ನೋದನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗ ಕಮಿಂಗ್ ಟು ಫ್ಲೋರಲ್ ಬಯೋಡೈವರ್ಸಿಟಿ, ನಿಮಗೆ ಎಲ್ಲರೂ ಬಹಳಷ್ಟು ಜನ ಬಾಟ್ನಿ ಸ್ಟೂಡೆಂಟ್ಸ್ ಇದ್ದೀರಿ, ಗೊತ್ತಿದೆ ಬಯೋಡೈವರ್ಸಿಟಿ ಯಾವ ರೀತಿ ಇದೆ, ಎಸ್ಪೆಷಲಿ ಫ್ಲೋರಲ್ ಬಯೋಡೈವರ್ಸಿಟಿ ಅಂತ. ಇಲ್ಲಿ ಒಂದ್ ಕಡೆಗೆ ವರ್ಲ್ಡ್ ವೈಡ್ ನಂಬರ್ ಆಫ್ ಸ್ಪೀಸಸ್ ಏನಿದೆ ಅನ್ನೋದನ್ನ ಹೇಳ್ತದೆ, ಇನ್ನೊಂದ್ ಕಡೆಗೆ ಇಂಡಿಯಾದಲ್ಲಿ ಅವುಗಳ ಪ್ರಮಾಣ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇದೆ ಅನ್ನೋದು ಅದ್ರ ಪರ್ಸೆಂಟೇಜ್. ಅಂದ್ರೆ ಇಂಡಿಯಾದಲ್ಲಿ ಇಟ್ ರೆಪ್ರೆಸೆಂಟ್ಸ್ 9.35% ಆಫ್ ಹೋಲ್ ಆಫ್ ದ ಬಯೋಡೈವರ್ಸಿಟಿ, ಹೋಲ್ ಆಫ್ ದ ಫ್ಲೋರಲ್ ಬಯೋಡೈವರ್ಸಿಟಿ. ನಮ್ಮ ಇಂಡಿಯಾದಲ್ಲಿ ಅಷ್ಟು ಆಲ್ಮೋಸ್ಟ್ 10% ಅಷ್ಟು ಪ್ಲಾಂಟ್ ಕಿಂಗ್ಡಮ್ ನಾವು ನಮ್ಮ ಇಂಡಿಯಾದಲ್ಲಿ ನೋಡ್ಬೋದು. ಅಂದ್ರೆ ಇಟ್ ಇಸ್ ವೆರಿ ಮಚ್ ಡೈವರ್ಸ್ ಅನ್ನೋದನ್ನ ಈ ಸ್ಲೈಡ್ ಹೇಳ್ತಾ ಇದೆ. ಫಂಗಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಲೈಕನ್ಸ್ ಇರ್ಬೋದು, ಬ್ರೈಫೈಟಾ, ಟೆರಡೋಫೈಟಾ, ಇವೆಲ್ಲವೂ ಕೂಡ ನಮ್ಮಲ್ಲಿ ಸಾಕಷ್ಟು ಇದೆ. ಅದೇ ತರ ಮೆಡಿಸಿನಲ್ ಪ್ಲಾಂಟ್ ಅಂದ್ರೆ ಏನು ಅಂತ ಒಂದು ಡೆಫಿನೇಷನ್ ಅನ್ನ ನೋಡಕ್ ಹೋದ್ರೆ, ಮೆಡಿಸಿನಲ್ ಪ್ಲಾಂಟ್ಸ್ ಕಂಪ್ರೈಸಸ್ ಎ ಹೋಲ್ ರೇಂಜ್ ಆಫ್ ಪ್ಲಾಂಟ್ಸ್ ದಟ್ ಆರ್ ಯೂಸ್ಡ್ ಟು ಕ್ಯೂರೇಟಿವ್, ಪ್ರಿವೆಂಟಿವ್ ಅಂಡ್ ಪ್ರಮೋಟಿವ್ ಕೇರ್ ಆಫ್ ಹ್ಯೂಮನ್ಸ್, ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್. ನಾನು ಮುಂಚೆನೆ ಹೇಳಿದೆ, ಬರೀ ಮನುಷ್ಯರಿಗೆ ಅಷ್ಟೇ ಅಲ್ಲ, ಇದು ಅನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಕಿಂಗ್ಡಮ್ ಎಲ್ಲರಿಗೂ ಕೂಡ ಏನು ಕ್ಯೂರೇಟಿವ್ ಮತ್ತೆ ಪ್ರಿವೆಂಟಿವ್, ಪ್ರಮೋಟಿವ್ ಹೆಲ್ತ್ ಕೇರ್ ಗೆ ಉಪಯೋಗಿಸುವಂಥದ್ದು ಯಾವುದನ್ನ ನಾವು ಬೆಳೆಸ್ತೀವೋ ಅದನ್ನ ಮೆಡಿಸಿನಲ್ ಪ್ಲಾಂಟ್ ಅಂತ ನಾವು ಕರಿತೀವಿ. ಆಮೇಲೆ ಇದರದ್ದು ನಾಲೆಡ್ಜ್ ತುಂಬಾ ವೈಡ್ ಸ್ಪ್ರೆಡ್, ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ನೀವು ನೋಡ್ಬೋದು ಮೆಟೀರಿಯಾ ಮೆಡಿಕಾ ಅನ್ನೋದನ್ನ ನೋಡಿದಾಗ ಇದು ಥ್ರೂ ಔಟ್ ವರ್ಲ್ಡ್ ಅವ್ರದೇ ಆದ ಒಂದು ಎಲ್ಲರದು ಕೂಡ ಚೈನೀಸ್ ಮೆಡಿಸಿನ್ ಇದೆ, ಟಿಬೆಟಿಯನ್ ಮೆಡಿಸಿನ್ ಇದೆ, ಅಥವಾ ಈ ಕಡೆ ಅಮೆಝಾನ್ ಕಡೆಗೆ ಹೋದ್ರೆ ಅವ್ರದೇ ಆದ ಒಂದು ಟ್ರೆಡಿಷನಲ್ ಪ್ರಾಕ್ಟೀಸಸ್ ಇದೆ, ಇದನ್ನ ನಾವು ನೋಡ್ಬೋದು. ಈ ತರ ಎಲ್ಲ ಕಡೆಗೂ ಕೂಡ ದೇ ಆಲ್ ಡಿಪೆಂಡ್ ಅಪಾನ್ ಪ್ಲಾಂಟ್ಸ್ ಫಾರ್, as morning the UC sir said, for food, medicine, fiber, everything we have to depend upon plants. ಹಾಗಾಗಿ ಇದರದ ನಾಲೆಜ್ ಎಲ್ಲ ಕಡೆಗೂ ಕೂಡ ಇರೋದನ್ನ ನಾವು ನೋಡಿದೀವಿ. ಆಮೇಲೆ ಇದು ಸೆಂಚುರಿ ಕಾಲಗಳಿಂದ ನಮ್ಮನ್ನ ಕಾಪಾಡ್ಕೊಂಡು ಬಂದಿದೆ. ಬಹಳಷ್ಟು ಮುಂಚೆ ಯಾವ ರೀತಿ ಈ ಕೋವಿಡ್ ಅಂತ ಸಿಚುವೇಶನ್ಗಳು ಮುಂಚೆನೂ ಕೂಡ ಬರ್ತಾ ಇತ್ತು, ಪ್ಯಾಂಡಮಿಕ್ಸ್ ಇದೇನು ನಮಗೆ ಹೊಸದಲ್ಲ. ಆದ್ರೆ ಅವಾಗ ಕಾಲರಾ ಬರ್ತಾ ಇತ್ತು, ಅಥವಾ ಮಲೇರಿಯಾ ಬರ್ತಾ ಇತ್ತು, ಅಥವಾ ಇದು ಬರ್ತಾ ಏನು ಟ್ಯೂಬರ್ಕ್ಲೋಸಿಸ್ ಬರ್ತಾ ಇತ್ತು. ಈ ತರದ್ ಬಂದಾಗ ಒಂದೊಂದು ಊರುಗಳಲ್ಲಿ ಪೂರ್ತಿ ಜನ ಸತ್ತು ಹೋಗ್ಬಿಡ್ತಾ ಇದ್ರು. ಆದ್ರೆ ಅಂತಂತ ಸಿಚುವೇಶನ್ ಅಂತ ಎಷ್ಟೋ ಸರಿ ಫೈಟ್ ಮಾಡಿ ಹೊರಗೆ ಬಂದಂತ ಒಂದು ಇದು ಮೆಡಿಸಿನಲ್ ಪ್ಲಾಂಟ್ಸ್ ಗಳಿಂದಾನೇ ಅವರೆಲ್ಲ ಬದುಕಿ ಬಂದಿರುವಂತ ಸಿಚುವೇಶನ್ಗಳು ಬಹಳಷ್ಟಿದೆ. ಹಂಗಾಗಿ ಮೆಡಿಸಿನಲ್ ಪ್ಲಾಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇವು ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇದೆ ಅಂದ್ರೆ, ಬರೀ ಮೆಡಿಸಿನಲ್ ಪ್ಲಾಂಟ್ ಆದ್ರೂ ಬರೀ ಒಂದ್ ಸಣ್ಣ ಗಿಡ, ಒಂದೇ ಗಿಡ ಅಲ್ಲ, ಹ್ಯಾಬಿಟ್ಸ್ ಅಲ್ಲಿ ಹರ್ಬು, ಶ್ರಬ್, ಕ್ಲೈಂಬರು, ಟ್ರೀ ಸ್ಪೀಸೀಸ್ ಎಲ್ಲದರಲ್ಲೂ ಕೂಡ ಅದು ಅಷ್ಟೇ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಒಂದು ಹರ್ಬ್ಸ್ ನೋಡಿದಾಗ ಒಂದು 40% ಹರ್ಬ್ಸ್ ಮೆಡಿಸಿನಲ್ ಇಂಪಾರ್ಟೆಂಟ್. ಅಂದ್ರೆ ನಮಗೆ ಗೊತ್ತಿರೋದನ್ನ ನಾವು ಇಲ್ಲಿ ಡಾಕ್ಯುಮೆಂಟ್ ಮಾಡಿರೋದು. 40% ಹರ್ಬ್ಸು ಮೆಡಿಸಿನಲ್ ಯೂಸ್ ಅನ್ನ ನಮಗೆ ಅರ್ಥ ಆಗಿದೆ ಅಂತ. ಇನ್ನು ಅದು ಬಿಟ್ಟು ಕೂಡ ಬಹಳಷ್ಟಿದೆ. ಅದೇ ತರ ಒಂದು 21% ಶ್ರಬ್ಸ್ ಗಳದ್ದು ಯೂಸಸ್ ನಮಗೆ ಗೊತ್ತಾಗಿದೆ. ಕ್ಲೈಂಬರ್ಸ್ ಒಂದು 15% ಗೊತ್ತಾಗಿದೆ. ಟ್ರೀ ಸ್ಪೀಸೀಸ್ ಒಂದು 24% ನಮಗೆ ಗೊತ್ತಾಗಿರೋದು. ಅದು ಬಿಟ್ಟು ಕೂಡ ಬಹಳಷ್ಟು ಇರೋದು ಇದೆ. ನಮ್ಮ ಕರ್ನಾಟಕದಲ್ಲಿ ಇರುವಂತಹ ರಿಸೋರ್ಸ್ಗಳನ್ನ ನೋಡಿದಾಗ, ಈಗ ನಮ್ಮಲ್ಲಿ ಫ್ಲವರಿಂಗ್ ಪ್ಲಾಂಟ್ಸ್ ಒಂದು 4,45,000 ಇದೆ ಅಂದ್ರೆ, ಅದರಲ್ಲಿ ಗೊತ್ತಾಗಿರೋದು, ಡಾಕ್ಯುಮೆಂಟ್ ಆಗಿರೋದು 1956 ಸ್ಪೀಸೀಸ್ ಅಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಂತ ಗೊತ್ತಾಗಿರೋದು ಕರ್ನಾಟಕದಲ್ಲಿ. ಅದರಲ್ಲಿ ವೈಲ್ಡ್ ಅಲ್ಲಿ ಇರುವಂತದ್ದು 1698, ಕಲ್ಟಿವೇಟೆಡ್ ಅಲ್ಲಿ ಇರುವಂತದ್ದು ಇನ್ಕ್ಲೂಡಿಂಗ್ ಸ್ಪೈಸಸ್ ಇರ್ಬೋದು, ಅಥವಾ ಅದರಲ್ಲಿ ಇದು ಏನು ಕೆಲವೊಂದು ವೀಡ್ಸ್ ಇರ್ಬೋದು, ಆ ತರದ್ದು ಕಲ್ಟಿವೇಟೆಡ್ ಎಲ್ಲದೂ ಸೇರ್ಕೊಂಡ್ರೆ 94 ಸ್ಪೀಸೀಸ್ ಇದೆ. ಪ್ಲಾಂಟೆಡ್ ಅದ್ರ ಹೊರಗಡೆಯಿಂದ ತಗೊಂಡ್ಬಂದು ನಾವು ಗಾರ್ಡನ್ ಗಳಲ್ಲಿ ಪ್ಲಾಂಟ್ ಮಾಡಿರುವಂತದ್ದು ಅದು 143 ಸ್ಪೀಸೀಸ್. ವೇಸ್ಟ್ ಲ್ಯಾಂಡ್ ಅಲ್ಲಿ 21 ಸ್ಪೀಸೀಸ್. ಈಗ ಈ ಏನು ಡೈವರ್ಸಿಟಿ ಇದೆ, ತುಂಬಾ ರಿಚ್ ಡೈವರ್ಸಿಟಿ ಇರುವಂತ ಜಾಗಗಳನ್ನ ನಾವು ನೋಡಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮತ್ತೆ FRLST ಅಂತ ಒಂದು ಆರ್ಗನೈಸೇಷನ್ ಅವರು ಏನ್ ಮಾಡಿದ್ರು, ಮೆಡಿಸಿನಲ್ ಪ್ಲಾಂಟ್ಸ್ ಅವುಗಳನ್ನ ಕನ್ಸರ್ವೇಷನ್ ಮಾಡಬೇಕಾದಂತ ಒಂದು ಅವಶ್ಯಕತೆ ಇರೋದ್ರಿಂದ
ಅವ್ರೇನ್ ಮಾಡಿದ್ರು, ಒಂದು 17 MPCSಗಳನ್ನ, ಮೆಡಿಸಿನಲ್ ಪ್ಲಾಂಟ್ಸ್ ಕನ್ಸರ್ವೇಷನ್ ಏರಿಯಾಸ್ ಅಂತ ಬೇರೆ ಬೇರೆ ಎಕೋಲಾಜಿಕಲ್ ಝೋನ್ಸ್ ಅಂತ ನಾವೇನ್ ಕರಿತೀವಿ ಅಂತ ಬೇರೆ ಬೇರೆ ಕಡೆಗಳಲ್ಲಿ ಈ MPCAಗಳನ್ನ ಐಡೆಂಟಿಫೈ ಮಾಡಿ ಅವುಗಳಿಗೆ ಒಂದು ಪ್ರೊಟೆಕ್ಷನ್ ಅನ್ನ ಕೊಟ್ಟು ಅವುಗಳು ಉಳಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವುಗಳನ್ನ ಮಾಡಿದ್ರು. ನೀವು ಯಾರಾದ್ರೂ BRLs ಕಡೆಗೆ ಹೋಗಿದ್ರೆ ಅಲ್ಲಿಯಾದ ಕೆಲವೊಂದು ಸ್ಪೀಸೀಸ್ಗಳು ತುಂಬಾ ರೀಚ್ ಆಗಿರುವಂತದ್ದಿದೆ. ಅದೇ ತರ ತಲಕಾವೇರಿಗೆ ಹೋದ್ರೆ ಅಲ್ಲಿದೆ ಆದ ಕೆಲವೊಂದಿಷ್ಟು ಸ್ಪೀಸೀಸ್ಗಳು, ಆಲ್ ಬಯೋಡೈವರ್ಸಿಟಿ ರಿಚ್ ಏರಿಯಾಸ್. ಸಾಮಂದುರ್ಗಗೆ ಹೋದ್ರೆ ಅಲ್ಲಿದೆ ಆದ ಕೆಲವೊಂದಿಷ್ಟು ಸ್ಪೀಸೀಸ್ಗಳಿದೆ. ಸುಬ್ರಹ್ಮಣ್ಯ ಅಲ್ಲಿರುವುದು, ಅದೇ ತರ ದೇವರಾಯನದುರ್ಗ, ಅದೇ ತರ ಕುದುರೆಮುಖ, ದೇವಿ ಮನೆ, ಸಂಡೂರು, ಕರ್ಪಕಪಲ್ಲಿ, ಕೊಲ್ಲೂರು, ಇದೇ ತರ ಬಾಳೂರು ಅಂದ್ರೆ ಮಲೆಯ ಮಾರುತ ಅಂತ ನಾವು ಕರಿತೀವಿ. ಅದೇ ತರ ಬಾಬಾ ಬುಡನ್ಗಿರಿ, ಕನಕಂಬಿ, ಇವೆಲ್ಲವೂ ಕೂಡ ಮೆಡಿಸಿನಲ್ ಪ್ಲಾಂಟ್ಸ್ ರಿಚ್ ಏರಿಯಾಸ್. ಯಾರಾದ್ರೂ ನೀವು ಮೆಡಿಸಿನಲ್ ಪ್ಲಾಂಟ್ಸ್ ಬಗ್ಗೆ ಕಲಿಬೇಕು ಅನ್ನೋಂಥವ್ರು ಈ ತರದ ಏರಿಯಾಗಳಿಗೆ ಹೋಗಿ ಅಲ್ಲಿ ಒಂದು ಟ್ರೆಕ್ಕಿಂಗ್ ತರ ಮಾಡಿ ಅಲ್ಲಿ ಬಾಟ್ನಿ ಒಂದು ಸ್ಟಡೀಸ್ ಮಾಡಿದಾಗ ನಿಮಗೆ ಅಲ್ಲಿರುವಂತಹ ಸ್ಪೀಸೀಸ್ಗಳ ಬಗ್ಗೆ ಹೆಚ್ಚಿನ ಒಂದು ಜ್ಞಾನ ಸಿಗ್ತದೆ ಅನ್ನೋದು ಇದನ್ನ ತೋರಿಸ್ತಾ ಇದ್ದೀವಿ. ನಿಮಗೆ ಯಾರಾದ್ರೂ ರಿಸರ್ಚ್ ಮಾಡಬೇಕು ಅನ್ನೋಂಥವ್ರು ಇಂಥ ಜಾಗಗಳಿಗೆ ಹೋಗಿ ನಿಮಗೆ ಬೇಕಾದಂತಹ ಸ್ಪೀಸೀಸ್ಗಳನ್ನ ಕಲೆಕ್ಟ್ ಮಾಡ್ಬೋದು. ಏನು ಇಂಪಾರ್ಟೆನ್ಸ್ ಅಂದ್ರೆ ಆಯುರ್ವೇದದಲ್ಲಿ ಹೇಳ್ತೀವಿ, ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲ ಮನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕ ಸತ್ರ ದುರ್ಲಭ ಅಂತ ಒಂದು ಶ್ಲೋಕದಲ್ಲಿ ಇದನ್ನ ತುಂಬಾ ಬ್ರೀಫ್ ಆಗಿ ಚಿಕ್ಕದಾಗಿ ಹೇಳಿದ್ರು, ಅದರ ಅರ್ಥ ತುಂಬಾ ಅಗಾಧವಾದಂಥದ್ದು. ಅಮಂತ್ರಂ ಅಕ್ಷರಂ ನಾಸ್ತಿ ಅಂದ್ರೆ ನಮ್ಮ ಅಕ್ಷರಗಳಿದೆ, ಅದು ಒಂದಲ್ಲ ಒಂದು ಮಂತ್ರದಲ್ಲಿ ಒಂದಲ್ಲ ಒಂದು ಶ್ಲೋಕದಲ್ಲಿ ಅದನ್ನ ಬಳಕೆ ಆಗಿರ್ತದೆ. ಅದೇ ತರ ನಾಸ್ತಿ ಮೂಲ ಮನೌಷಧಂ, ಯಾವುದೇ ಗಿಡ ಮೂಲಿಕೆಗಳಿದೆಯೋ ಎಲ್ಲ ಗಿಡಮೂಲಿಕೆಗಳಲ್ಲೂ ಅದರದ್ದೇ ಆದ ಒಂದು ಫಾರ್ಮಕೊಲಾಜಿಕಲ್ ಆಕ್ಷನ್ ಅಥವಾ ಅದರದ್ದು ಒಂದು ಕ್ಯೂರೇಟಿವ್ ಆಸ್ಪೆಕ್ಟ್ ಅಥವಾ ಪ್ರಿವೆಂಟಿವ್ ಆಸ್ಪೆಕ್ಟ್ ಒಂದು ಆಕ್ಷನ್ ಅದು ಇದ್ದೇ ಇದೆ ಅನ್ನೋದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ಈ ಯಾವುದು ಪಪ್ಪಾಯ ಲೀಫ್ ಈಗ ಒಂದು 5 ವರ್ಷದಿಂದ ಯಾರಾದ್ರೂ ಅದನ್ನ ತಿಂತಾ ಇದ್ರ ಅಥವಾ ಕುಡಿತಾ ಇದ್ರ ನೋಡಿದಿರಾ? ಯಾರು ನೋಡ್ತಾ ಇರ್ಲಿಲ್ಲ, ಯಾರು ಬಳಸ್ತಾ ಇರ್ಲಿಲ್ಲ. ಅದಾದ ನಂತರ ಯಾರೋ ಒಬ್ಬ ಅದು ಎಲ್ಲಿಂದ ಬಂತು ಹೆಂಗ್ ಬಂತು ಯಾರಿಗೂ ಗೊತ್ತಿಲ್ಲ, ಯಾರೋ ಸಾಯ್ಬೇಕು ಅಂತ ಹೋಗಿದ್ನೋ ಅಥವಾ ಹೆಂಗ್ ತಗೊಂಡ ಅಂತ ಗೊತ್ತಿಲ್ಲ. ಅದು ಪಪ್ಪಾಯ ಲೀಫ್ ಈಗ ಏನು ಮಾರ್ಕೆಟ್ ಅಲ್ಲಿ ಕರಿಕ ಪಿಲ್ಸ್ ಅಂತ, ಸಿರಪ್ ಅಂತ, ಟ್ಯಾಬ್ಲೆಟ್ ಅಂತ ಬಹಳಷ್ಟು ವಿಧದಲ್ಲಿ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟಿದೆ. ಅಂದ್ರೆ ಅದ್ರ ಯಾರೋ ಒಬ್ಬ ಕಂಡುಹಿಡಿದವನು ಈ ತರ ಎಲ್ಲದರಲ್ಲೂ ಅದರದೇ ಆದ ಒಂದು ಗುಣ ಇದೆ. ಈಗ ನಾವು ಲ್ಯಾಂಟೆನಾನ ನಾವು ಇನ್ವಾಸಿವ್ ವೀಡ್ ಅಂತ ಹೇಳಿ ಅಷ್ಟು ಇದನ್ನ ಮಾಡ್ತೀವಿ, ಆದ್ರೂ ಅದರಲ್ಲಿ ಒಂದೆರಡು ಪ್ರಿಪರೇಷನ್ ಅಲ್ಲಿ ಸ್ಕಿನ್ ಡಿಸೀಸಸ್ಗೆ ಲ್ಯಾಂಟೆನಾ ಬಳಸ್ತಾ ಇದ್ದದನ್ನು ನಾವು ನೋಡ್ತೀವಿ. ಒಬ್ಬ ಬಿಹಾರಿ ಈ ಪಾರ್ಥೇನಿಯಂ ಎಲೆಗಳನ್ನ ತಿಂತಾ ಇದ್ದ. ಯಾಕೆ ಅಂತ ಕೇಳಿದ್ರೆ ಅದು ಡಯಾಬಿಟಿಸ್ ನ ಕಡಿಮೆ ಮಾಡ್ತದೆ ಅಂತ. ಆದ್ರೆ ಆಮೇಲೆ ನೋಡಿದಾಗ ಅವನ ಹ್ಯಾಬಿಟ್ ಕೂಡ ಬದಲಾಗಿತ್ತು. ಅವನು ಒಂದಿಷ್ಟು ದಿನ ಸ್ಟಿರಾಯ್ಡ್ಸ್ ತಗೊಂಡು ಕೊನೆಗೆ ಅದನ್ನು ಬಿಟ್ಟು ಹ್ಯಾಬಿಟ್ ಬದಲಾಯಿಸಿದ ನಂತರ ಅವನು ಡಯಾಬಿಟಿಸ್ ಕಡಿಮೆ ಆಗಿತ್ತು, ಮ್ಯಾನೇಜ್ ಆಗ್ತಾ ಇತ್ತು. ಆದ್ರೆ ಅವನಿಗೆ ಏನ್ ಅನಿಸ್ತು ಅಂದ್ರೆ ನಾನು ಪಾರ್ಥೇನಿಯಂ ತಿಂದಿದ್ದಕ್ಕೆ ನನ್ನ ಶುಗರ್ ಲೆವೆಲ್ ಕಡಿಮೆ ಆಯ್ತು ಅಂತ ಅನ್ಕೊಂಡು. ಅಂದ್ರೆ ಜನಗಳಿಗೆ ಎಲ್ಲಾ ಗಿಡದಲ್ಲೂ ಪಾರ್ಥೇನಿಯಂ ಅಲ್ಲೂ ಏನು ಫಾರ್ಮಕೊಲಾಜಿಕಲ್ ಆಕ್ಷನ್ ಇದೆಯೋ ಗೊತ್ತಿಲ್ಲ, ನಾವು ಅದನ್ನ ನೋಡ್ಬೇಕಷ್ಟೇ. ಆದ್ರೆ ಅದರಲ್ಲೂ ಕೂಡ ಒಂದಿದೆ ಅನ್ನೋದನ್ನ ನಾವು ಎಲ್ಲರೂ ಅನ್ಕೊಂಡಿರ್ತಾರೆ ಅನ್ನೋದು. ಅದೇ ತರ ಅಯೋಗ್ಯ ಪುರುಷೋ ನಾಸ್ತಿ, ಯಾರು ಕೂಡ ಅಯೋಗ್ಯರು ಅನ್ನೋರು ಯಾರು ಇಲ್ಲ ಅಂತ. ಎಲ್ಲರಲ್ಲೂ ಕೂಡ ಅವ್ರದೇ ಆದ ಒಂದು ಸ್ಕಿಲ್ಸ್ ಅನ್ನೋದು ಇರ್ತದೆ, ಸಾಫ್ಟ್ ಸ್ಕಿಲ್ಸ್ ಅನ್ನೋದು ಇರ್ತದೆ. ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಅವನಿಗೆ ಆ ಸ್ಟ್ರೆಂತ್ ಅನ್ನ ಅವ್ರಿಗೆ ಇನ್ನೂ ಸ್ವಲ್ಪ ಅವ್ರಿಗೆ ಎನ್ಕರೇಜ್ ಮಾಡಿದಾಗ ಅವರು ಸಖತ್ ಸಾಧನೆ ಮಾಡ್ಲಿಕ್ಕೆ ಅವಕಾಶಗಳಿರ್ತದೆ. ಆದ್ರೆ ಯಾರು ಸಿಗಲ್ಲ ಅಂದ್ರೆ ಯೋಜಕ ತತ್ರ ದುರ್ಲಭ, ಅಂದ್ರೆ ಇದನ್ನೆಲ್ಲ ಮ್ಯಾನೇಜ್ ಮಾಡುವಂತವ್ರು, ಅರ್ಥ ಮಾಡ್ಕೊಂಡು ಯಾರಿಗೋ ಒಬ್ಬನಿಗೆ ಎನ್ಕರೇಜ್ ಮಾಡುವಂತವ್ರು ಸಿಗಲ್ಲ, ಅಥವಾ ಗಿಡಮೂಲಿಕೆಗಳಲ್ಲಿರುವಂತ ಗುಣಗಳನ್ನ ಕಂಡುಹಿಡಿಯುವಂತವ್ರು ಬೇಗ ಜಾಸ್ತಿ ಜನ ಇರಲ್ಲ. ಈ ತರದವರು ಸ್ವಲ್ಪ ವಿರಳ ಅನ್ನೋದನ್ನ ಈ ಶ್ಲೋಕ ಹೇಳ್ತದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತದೆ 80% ಆಫ್ ದ ವರ್ಲ್ಡ್ ಇಸ್ ಡಿಪೆಂಡಿಂಗ್ ಅಪಾನ್ ಮೆಡಿಸಿನಲ್ ಪ್ಲಾಂಟ್ಸ್ ಅನ್ನೋದು. ಇಲ್ಲಿ ಒಂದು ಡಾಕ್ಯುಮೆಂಟ್ ಇಲ್ಲಿದೆ, ಡೇಟಾ. ಇಲ್ಲಿ ಇದ್ರ ಪ್ರಕಾರ ಆಯುರ್ವೇದದಲ್ಲಿ 2351 ಗಿಡಮೂಲಿಕೆಗಳನ್ನ ಬಳಸ್ತಾರೆ. ಇದು ಥ್ರೂಔಟ್ ಇದು ನಾವು ಹಿಮಾಲಯ ಇರ್ಬೋದು, ಈ ಕಡೆ ನಮ್ಮ ಈಸ್ಟರ್ನ್ ಘಾಟ್ಸ್ ಇರ್ಬೋದು, ವೆಸ್ಟರ್ನ್ ಘಾಟ್ಸ್ ಇರ್ಬೋದು, ಆ ಕಡೆ ನಾರ್ತ್ ಈಸ್ಟ್ ರೀಜನ್ ಇರ್ಬೋದು, ಅಥವಾ ಈ ಕಡೆ ಕೋಸ್ಟಲ್ ಬೆಲ್ಟ್ ಇರ್ಬೋದು, ಈ ಕಡೆಯಿಂದ ಎಲ್ಲಾ ಕಡೆಯಿಂದ ಅಂತೂ ಬರುವಂತದ್ದು. ಅದು ಆಯುರ್ವೇದದಲ್ಲಿ 2351 ಗಿಡಗಳನ್ನ ಬಳಸಿದ್ರೆ ಫೋಕಲ್ ಅಂದ್ರೆ ನಾಟಿ ವೈದ್ಯದಲ್ಲಿ ನಾಟಿ ವೈದ್ಯರುಗಳು ಬಹಳಷ್ಟು ಗಿಡಗಳನ್ನ ಬಳಸ್ತಾರೆ.
ಹಾಗಾಗಿ ಅದು ಆಯುರ್ವೇದಕ್ಕಿಂತ ಅಥವಾ ಬೇರೆ ಎಲ್ಲ ಸಿಸ್ಟಮ್ಗಿಂತ ಜಾಸ್ತಿ ಬಳಸೋದು ನಾಟಿ ವೈದ್ಯದಲ್ಲಿ. ಡಾಕ್ಯುಮೆಂಟ್ ಮಾಡಿರೋ ಪ್ರಕಾರ 5137 ಗಿಡಗಳನ್ನ ನಾಟಿ ವೈದ್ಯರುಗಳು ಬಳಸ್ತಾರೆ ಅಂತ. ಇನ್ನ ಹೋಮಿಯೋಪತಿ ಕೂಡ ಬಹಳಷ್ಟು ಗಿಡಮೂಲಿಕೆ ಬಳಸೋದವರು, ಅದು ಒಂದು 506 ಗಿಡಗಳು. ಇನ್ನ ಮಾಡರ್ನ್ ಅಲ್ಲಿ 204 ತುಂಬಾ ಮಾಡರ್ನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಲ್ಲಿ ಬಳಸ್ತಾ ಇರುವಂತ ಔಷಧಿಗಳೆಲ್ಲವೂ ಕೂಡ ಡಿರೈವ್ಡ್ ಫ್ರಮ್ ಪ್ಲಾಂಟ್ಸ್. ಮುಂಚೆ ಅದನ್ನ ಪ್ಲಾಂಟ್ಸ್ ಇಂದ ಡಿರೈವ್ ಮಾಡಿ ಅದರದ್ದು ಕೆಮಿಕಲ್ ಫಾರ್ಮುಲಾನ ಅರ್ಥ ಮಾಡಿಕೊಂಡು ಆಮೇಲೆ ಅವರು ಸಿಂಥಸೈಸ್ ಮಾಡಿ ಸಿಂಥೆಟಿಕ್ ಆಗಿ ಆಮೇಲೆ ಅದು ಟ್ಯಾಬ್ಲೆಟ್ ಗ್ಯೂಬ್ಲೆಟ್ ಎಲ್ಲ ತರಕ್ ಶುರು ಮಾಡಿದ್ರು. ಆದ್ರೆ ಅದ್ರದ್ದು ಆರಿಜಿನ್ ನೋಡಿದ್ರೆ ಅದು ಇದರಲ್ಲೇ ಇದೆ, ಎಲ್ಲಿ ಪ್ಲಾಂಟ್ಸ್ ಅಲ್ಲೇನೆ. ಈಗ ಆರ್ಟಿಮಿಸಿಯಾ ಅಂತ ನೀವು ಕೇಳಿರ್ಬೋದು, ಆ ಆರ್ಟಿಮಿಸಿನ್ ಅನ್ನೋದನ್ನ ಮಲೇರಿಯಾಕ್ಕೆ ತಗೊಂಡ್ಬಂದ್ರು, ಅಥವಾ ಸಿಂಕೋನಾನ ತಗೊಂಡ್ಬಂದಿದ್ದು ಪ್ಲಾಂಟ್ ಇಂದ ಟ್ರೀಯಿಂದ ಬಂದು ಅದನ್ನ ನಮ್ಮ ಏನು ಮೊನ್ನೆ ಇದಕ್ಕೆ ಕೊಟ್ಟವಲ್ಲ ಏನದು ಕೋವಿಡ್ ಟೈಮಲ್ಲಿ ಪ್ರಿವೆಂಟಿವ್ ಆಗಿ ಕ್ವಿನೈನ್ ಅನ್ನ ಉಪಯೋಗಿಸಿದಂತ ಇದ್ದು ಅದು ಸಿಂಕೋನಾದಿಂದ. ಈ ತರದನ್ನ ನೋಡಿದ್ರೆ ಸಿಲಿಬಾನ್ ಅನ್ನೋದು ಒಂದು ಲಿವರ್ ಟಾನಿಕ್ ಆಗಿ ಉಪಯೋಗಿಸ್ತಾರೆ, ಅದು ಕೂಡ ಸಿಲಿಮರಿನ್ ಅನ್ನೋ ಒಂದು ಗಿಡದಿಂದ. ಈ ತರದ ಬಹಳಷ್ಟು ರೂಟ್ ಇರೋದು ಅಥವಾ ಆರಿಜಿನ್ ಇರೋದು ಪ್ಲಾಂಟ್ಸ್ ಇಂದಾನೆ. ಇನ್ನ ಸಿದ್ಧ ಅನ್ನೋದು ಸಿಸ್ಟಮ್ ತಮಿಳುನಾಡಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಒಂದು ಸಿದ್ಧ ಸಿಸ್ಟಮ್ ಆಫ್ ಮೆಡಿಸಿನ್. ಅವರು 1785 ಗಿಡಗಳನ್ನ ಬೆಳೆಸ್ತಾರೆ. ಇನ್ನ ಟಿಬೆಟಿಯನ್ ಹಿಮಾಲಯ ಕಡೆಗೆ ಹೋದ್ರೆ 350 ಗಿಡಗಳನ್ನ ಟಿಬೆಟಿಯನ್ ಸಿಸ್ಟಮ್ ಅಲ್ಲಿ ಬಳಸ್ತಾರೆ. ಇನ್ನ ಯುನಾನಿದು ಆ ಕಡೆ ಗ್ರೀಕ್ ಕಡೆಯಿಂದ ಅಫ್ಘಾನಿಸ್ತಾನ್ ಆ ಕಡೆಯಿಂದ ಬಂದಂತಹ ಸಿಸ್ಟಮ್, ಅದು ಅರಬಿಕ್ ಅಲ್ಲಿ ಇರುವಂತದ್ರಿಂದ ಅವರು ಕೂಡ ಎಷ್ಟು ಗಿಡಮೂಲಿಕೆಗಳನ್ನ ಬಳಸ್ತಾರೆ, 979 ಗಿಡಮೂಲಿಕೆಗಳನ್ನ ಬಳಸ್ತಾರೆ ಅನ್ನೋದು ಈ ಇದರಲ್ಲಿ ರಿಪೋರ್ಟ್ ಅಲ್ಲಿ ಮಾಡಿದ್ದಾರೆ. ಇದು ಸಿಸ್ಟಮ್ ಯಾವ್ಯಾವ ಸಿಸ್ಟಮ್ ಅಲ್ಲಿ ಬಳಸ್ತಾ ಇರೋದು ಅಂತ ನೋಡಿದ್ವಿ. ಈಗ ಸದ್ಯದ ಇಂಡಸ್ಟ್ರೀಸ್ ಗಳನ್ನ ನೋಡಿದ್ರೆ ಯಾವ್ಯಾವ ಇಂಡಸ್ಟ್ರೀಸ್ಗಳು ಗಿಡಮೂಲಿಕೆಗಳನ್ನ ಬಳಸ್ತಾ ಇದೆ ಅನ್ನೋದು ಈ ಚಾರ್ಟ್ ಅಲ್ಲಿ ಈ ಸ್ಲೈಡ್ ಅಲ್ಲಿ ಹಾಕಿದ್ವಿ. ಒಂದು ಕ್ಲಾಸಿಕಲ್ ಮೆಡಿಸಿನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್. ಕ್ಲಾಸಿಕಲ್ ಅಂದ್ರೆ ಈ ಆಯುರ್ವೇದದಲ್ಲಿ ನೀವು ಕೆಲವೊಬ್ರು ಚೂರ್ಣ, ಲೇಹ್ಯ, ಕಷಾಯ, ತೈಲ, ಘೃತ ಈ ತರದ್ ಕೇಳಿದಿರಾ ಇಲ್ವಾ? ಆ ತರದ್ದು ಏನೇನ್ ಫಾರ್ಮುಲೇಷನ್ಸ್ ಇದೆ ಅವಕ್ಕೆ ಕ್ಲಾಸಿಕಲ್ ಮೆಡಿಸಿನ್ ಅಂತ ಕರಿತೀವಿ. ಇಲ್ಲಿ SN ಪಂಡಿತ್ ಅಂತ ಇರ್ಬೋದು, BV ಪಂಡಿತ್ ಅಂತ ಇರ್ಬೋದು, ಅಥವಾ SDM ಆಯುರ್ವೇದ ಕಾಲೇಜ್ನವ್ರದ್ದು ಅವ್ರದ್ದೇ ಆದ ಫಾರ್ಮಸಿ ಇದೆ, ಅವ್ರದ್ದು ಕೆಲವೊಂದಿಷ್ಟು ಪ್ರಿಪರೇಷನ್ಸ್ ಗಳಿದೆ, ಅವೆಲ್ಲವೂ ಕ್ಲಾಸಿಕಲ್ ಪ್ರಿಪರೇಷನ್ ಅಂತ ನಾವು ಹೇಳ್ತೀವಿ. ಇನ್ನೊಂದು ಪ್ರೊಪ್ರಿಯೇಟರಿ ಮೆಡಿಸಿನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂದ್ರೆ ಇದು ಗಿಡಮೂಲಿಕೆಗಳಲ್ಲಿ ಈ ಗುಣ ಇದೆ ಅಂತ ಆಯುಷಲ್ಲಿ ಹೇಳಿರ್ತಾರೆ, ಆದ್ರೆ ಅದು ಫಾರ್ಮುಲೇಷನ್ ಏನಿರ್ತದೆ ಇವ್ರದೇ ಆದ ಫಾರ್ಮುಲೇಷನ್ ಇರ್ತದೆ. ಈಗ ಲೀವ್ 52 ಕೇಳಿದಾರ, ಹಿಮಾಲಯ ಡ್ರಗ್ ಕಂಪ್ನಿದು ಲೀವ್ 52 ಇರ್ಬೋದು, ಸೆಪ್ಟಿಲಿನ್ ಅನ್ನೋದು ಇರ್ಬೋದು, ಅಥವಾ M2 ಟೋನ್ ಅನ್ನೋಂತ ಸಿರಪ್, ಚರಕ್ ಅಂತ ಒಂದು ಕಂಪ್ನಿ ಅವ್ರದ್ದು M2 ಟೋನ್ ಅಂತ ಒಂದು ಸಿರಪ್ ಇದೆ ಅದಿರ್ಬೋದು. ಈ ತರದ ಸಿರಪ್ಗಳೆಲ್ಲ, ಈ ತರದ ಮೆಡಿಸಿನ್ಗಳೆಲ್ಲ ಇವ್ರದೇ ಆದ ಫಾರ್ಮುಲೇಷನ್ಸ್ ಇರೋದ್ರಿಂದ ಅದಕ್ಕೆ ಪ್ರೊಪ್ರಿಯೇಟರಿ ಮೆಡಿಸಿನ್ಸ್ ಅಂತ ನಾವು ಕರಿತೀವಿ. ಅವು ಗಿಡಮೂಲಿಕೆಗಳಿಂದಾನೇ ಮಾಡಿರ್ತಾರೆ, ಆದ್ರೆ ಸ್ವಲ್ಪ ಮಾಡರ್ನ್ ಟಚ್ ಕೊಟ್ಟು ಅದಕ್ಕೆ ಅವ್ರದೇ ಆದ ಫಾರ್ಮುಲೇಷನ್ ಅಲ್ಲಿ ಮಾಡಿರ್ತಾರೆ. ಇನ್ನ ಮಾಡರ್ನ್ ಫಾರ್ಮಸ್ಯೂಟಿಕಲ್ಸ್ ಅಲ್ಲಿ ಇನ್ನು ಅಲೋಪತಿ ಡಾಕ್ಟರ್ಗಳು ಕೂಡ ಕೆಲವೊಂದು ಮೆಡಿಸಿನ್ಗಳನ್ನ ಬರಿತಾ ಇದ್ದಾರೆ, ನೀವು ನೋಡಿರ್ಬೋದು. ಈ ಸಿಸಸ್ ಕ್ವಾಡ್ರಾಂಗ್ಯುಲರಿಸ್ ಏನ್ ನಿಮ್ ಮಂಗರವಳ್ಳಿ ಇದೆ, ಮಂಗರವಳ್ಳಿ ನೋಡಿದ್ರ? ಸಿಸಸ್ ಕ್ವಾಡ್ರಾಂಗ್ಯುಲರಿಸ್ ಯಾರಿಗೂ ಗೊತ್ತಿಲ್ಲ? ಅದು ಕ್ಯಾಲ್ಸಿಯಂ ಕಂಟೆಂಟ್ ಅದರಲ್ಲಿ ತುಂಬಾ ಜಾಸ್ತಿ ಇರ್ತದೆ. ತಮಿಳುನಾಡು ಆ ಕಡೆಗೆಲ್ಲ ಅದನ್ನ ತುಂಬಾ ಟೆಂಡರ್ ಏನು ಸ್ಟೆಮ್ಸ್ ಇದೆ ಅದನ್ನ ಚಟ್ನಿ ಮಾಡಿ ತಿಂತಾರೆ, ಯಾಕಂದ್ರೆ ಅದು ಕ್ಯಾಲ್ಸಿಯಂ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ. ಸ್ವಲ್ಪ ನೀವು ಅದನ್ನ ತೆಗೆದು ಬಾಯಲ್ಲಿ ನಾಳೆ ಟಚ್ ಮಾಡಿದ್ರೆ ಯಾವ ರೀತಿ ನೀವು ಸುಣ್ಣನ ಬಾಯಿಗೆ ಹಾಕೊಂಡು ಯಾವ ರೀತಿ ಆಗ್ತದಲ್ಲ, ಅಂದ್ರೆ ನಾಲಿಗೆ ಚುಟು ಉರಿತದೆ ಅಥವಾ ಸುಟ್ಟಂಗೆ ಆಗ್ತದೆ, ಆ ತರ ಉರಿತದೆ. ಯಾಕಂದ್ರೆ ಅದರಲ್ಲಿ ಅದು ಕ್ಯಾಲ್ಸಿಯಂ ಕ್ರಿಸ್ಟಲ್ಸ್ ಅಷ್ಟೊಂದು ಜಾಸ್ತಿ ಇರುತ್ತೆ. ಆದ್ರೆ ತಮಿಳುನಾಡಲ್ಲಿ ಅದರ ಟೆಂಡರ್ ಇದನ್ನ ಬಳಸಿ ಚಟ್ನಿ ಎಲ್ಲ ಮಾಡಿಕೊಂಡು ಊಟ ತಿಂತಾರೆ, ಯಾಕಂದ್ರೆ ಅವ್ರಿಗೆ ಕ್ಯಾಲ್ಸಿಯಂ ಬೇಕು, ನ್ಯಾಚುರಲ್ ಸಪ್ಲಿಮೆಂಟ್. ಅದಕ್ಕೆ ಈ ಸಿಸಸ್ ಕ್ವಾಡ್ರಾಂಗ್ಯುಲರ್ಸ್ ಟ್ಯಾಬ್ಲೆಟ್ಗಳನ್ನ ಈಗ ಅಲೋಪತಿ ಡಾಕ್ಟರ್ಗಳು ಅಥವಾ ಅಲೋಪತಿ ಮಾಡರ್ನ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವರು ಬಹಳಷ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತಾರೆ. ಜೊತೆಗೆ ನಿಮಗೆ ಶತಾವರಿ ಗೊತ್ತಿದೆ, ಶತಾವರಿ ಗೊತ್ತಾ? ಶತಾವರಿ ಇದು ಲ್ಯಾಕ್ಟೇರ್ ಅಂತ ಗ್ರಾನ್ಯೂಲ್ಸ್ ಇರ್ಬೋದು, ಲ್ಯಾಕ್ಟೋನಿಕ್ ಅಂತ ಗ್ರಾನ್ಯೂಲ್ಸ್ ಇರ್ಬೋದು. ಬಹಳಷ್ಟು ಗೈನಕಾಲಜಿಸ್ಟ್ಗಳು ಇವರು ಬರೀತಾರೆ, ತಾಯಂದ್ರಿಗೆ ಹಾಲು ಬರ್ತಿಲ್ಲ ಅಂದ್ರೆ, ಡೆಲಿವರಿ ಆಗಿರ್ತದೆ ಹಾಲು ಬರ್ತಾ ಇಲ್ಲ ಅಂದಾಗ ಬರೀತಾರೆ ಲ್ಯಾಕ್ಟೋನಿಕ್ ಗ್ರಾನ್ಯೂಲ್ಸ್ ಅಂತ, ಲ್ಯಾಕ್ಟೇರ್ ಗ್ರಾನ್ಯೂಲ್ಸ್ ಅಂತ ಬರೀತಾರೆ. ಅಥವಾ ಶತಾವರಿ ಕಲ್ಪ ಅಂತ ಆಯುರ್ವೇದದಲ್ಲಿ ಇದೆ.
ಇವುಗಳೆಲ್ಲ ಇದು ಮಾಡರ್ನ್ ಅಲ್ಲಿ ಅವ್ರ ಅಂಡರ್ ಲೈಸೆನ್ಸ್ ಅಲ್ಲಿ ಅವ್ರು ಮಾಡಿರ್ತಾರೆ ಪ್ರಿಪರೇಷನ್ಗಳನ್ನ, ಹಂಗಾಗಿ ಅವು ಮಾಡರ್ನ್ ಅವ್ರು ಬಳಸ್ತಾರೆ. ಈ ತರದ ಮಾಡರ್ನ್ ಫಾರ್ಮಸ್ಯೂಟಿಕಲ್ಸ್ ಅಲ್ಲಿ ಇದೆ. ಇನ್ನು ಹರ್ಬಲ್ ಎಕ್ಸ್ಟ್ರಾಕ್ಷನ್ ಇಂಡಸ್ಟ್ರೀಸ್ ನೀವು ಕೋಲಿಯಸ್ ಕೇಳಿದಿರಿ, ಕೋಲಿಯಸ್ ಫೋರ್ಸ್ಕೋಲೈ, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವಂಥದ್ದು ಇರ್ಬೋದು. ಅದೇ ತರ ವಿನ್ ಕ್ರಿಸ್ಟಿನ್, ವಿನ್ ಬ್ಲಾಸ್ಟಿನ್ ಇವುಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಹೊರದೇಶಕ್ಕೆ ಕಳಿಸುವಂಥದ್ದು ಇರ್ಬೋದು. ಕ್ಯಾಂಪೋಥೆಸಿನ್ ಅನ್ನೋದನ್ನ ಈ ನೆಥೋಪೊಟಾಟಿಸ್ ಫರ್ಟಿಡಾ ಅಂತ ನಾವೇನ್ ಕರಿತೀವಿ ಅಂತ ಗಿಡದಿಂದ ಕ್ಯಾಂಪೋಥೆಸಿನ್ ಎಕ್ಸ್ಟ್ರಾಕ್ಟ್ ಮಾಡಿ ಹೊರದೇಶಕ್ಕೆ ಕಳಿಸುವಂಥದ್ದು ಇರ್ಬೋದು. ಈ ತರದನ್ನ ಎಕ್ಸ್ಟ್ರಾಕ್ಟ್ಗಳನ್ನ ಆಲ್ಕೋಹಾಲ್ ಎಕ್ಸ್ಟ್ರಾಕ್ಟು ಅಥವಾ ವಾಟರ್ ಎಕ್ಸ್ಟ್ರಾಕ್ಟ್ ಮಾಡಿ ಬೇರೆ ದೇಶಕ್ಕೆ, ಯಾಕಂದ್ರೆ ಪೂರ್ತಿ ಬಲ್ಕ್ ಆಗಿ ಕಳಿಸೋದಾದ್ರೆ ಕಷ್ಟ ಆಗ್ತದೆ. ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅದು ಕ್ವಾಂಟಿಟಿ ಕಡಿಮೆ ಆಗ್ತದೆ, ಆಮೇಲೆ ಅದು ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಹಂಗಾಗಿ ಆ ತರ ಕಳಿಸುವಂಥದ್ದು. ನ್ಯೂಟ್ರಾಸ್ಯೂಟಿಕಲ್ಸ್, ಎಲ್ಲರಿಗೂ ಕೂಡ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಬೇಕಾಗಿದೆ. ಈಗ ಯಾರನ್ನ ನೋಡ್ಲಿ ಐರನ್ ಕಡಿಮೆ ಇದೆ, ಯಾರನ್ನ ನೋಡ್ಲಿ ಪ್ರೋಟೀನ್ ಪೌಡರ್ ಕೊಟ್ಟಿದ್ದಾರೆ ಅಥವಾ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ನೋಡ್ತಿರ್ತೀರಿ. ಹೋದ ತಕ್ಷಣ ಒಂದು ಸಪ್ಲಿಮೆಂಟ್ ಬರೀತಾರೆ ಡಾಕ್ಟರ್ಗಳು. ಅದರ ಬಹಳಷ್ಟು ಪ್ರಿಪರೇಷನ್ಗಳು ಈ ನ್ಯೂಟ್ರಾಸ್ಯೂಟಿಕಲ್ ಅಲ್ಲಿ ಹರ್ಬಲ್ ಡಿರೈವ್ಡ್ ನ್ಯೂಟ್ರಾಸ್ಯೂಟಿಕಲ್ಸ್ಗಳು ಇದೆ. ಅದೇ ತರ ಕಾಸ್ಮೆಸ್ಯೂಟಿಕಲ್, ನೀವು ಶಾಂಪೂ ಇರ್ಬೋದು ಅಥವಾ ಹೇರ್ ಆಯಿಲ್ ಇರ್ಬೋದು ಅಥವಾ ಫೇರ್ನೆಸ್ ಕ್ರೀಮ್ಗಳು ಇರ್ಬೋದು, ಇವೆಲ್ಲವೂ ಕೂಡ ಕಾಸ್ಮೆಟಿಕ್ಸ್ ಅಲ್ಲಿ ಬಳಸುವಂಥದ್ದು. ಅವುಗಳಲ್ಲಿ ಅಲೋವೆರಾ ಇರ್ಬೋದು ಅಥವಾ ನಿಮ್ಮ ಏನು ಕೇಸರಿ ಇರ್ಬೋದು, ಕುಂಕುಮಾದಿ ತೈಲಂ ಅಂತ, ಅಥವಾ ಅಲೋವೆರಾ ಇರುವಂತದ್ದು ಇರ್ಬೋದು, ಏನು ಅಂಟ್ವಾಳ ಇರ್ಬೋದು, ಆಮ್ಲ ಏನೋ ನೀಲಿ ಭೃಂಗಾದಿ ತೈಲ ಅಥವಾ ಆಮ್ಲ ಏನೋ ನೀಲಿ ಆಮ್ಲಕೇಶ ತೈಲ ಯಾವ್ದು ಭೃಂಗಾಮಲಕ ತೈಲ ಅನ್ನೋದಿರ್ಬೋದು. ಈ ತರದ್ದು ಬಹಳಷ್ಟು ಆಮ್ಲ, ಕರಿಬೇವು, ನೆಲ್ಲಿಕಾಯಿ ಇವು ಎಲ್ಲವನ್ನೂ ಹಾಕಿ ಹೇರ್ ಆಯಿಲ್ ಮಾಡಿ ಮಾರಾಟ ಮಾಡುವಂಥದ್ದು. ಇತ್ತೀಚೆಗೆ ತುಂಬಾ ಪಾಪ್ಯುಲರ್ ಏನೋ ಆದಿವಾಸಿ ಹೇರ್ ಆಯಿಲ್, ಎಲ್ಲವೂ ಕೂಡ ಎಲ್ಲರೂ ಆದಿವಾಸಿ ಹೇರ್ ಆಯಿಲ್ ಅನ್ನ ಇದನ್ನ ಮಾಡಕ್ ಶುರು ಮಾಡಿದ್ದಾರೆ. ಅಂತದ್ದು ಕಾಸ್ಮೆಸ್ಯೂಟಿಕಲ್ ಅಲ್ಲಿ. ಆಮೇಲೆ ರಿಂಕಲ್ಸ್ ಇದ್ರೆ ರಿಂಕಲ್ಸ್ ಹೋಗ್ಲಿಕ್ಕೆ ಇದನ್ನ ಮಾಡ್ತಾರೆ ಅಂತದ್ದು. ವೆಲ್ನೆಸ್ ಕೇರ್ ಅಂದ್ರೆ ಇರೋದು ಆರೋಗ್ಯನ ಇನ್ನೂ ಉತ್ತಮ ಪಡಿಸ್ಕೊಂಡು ಇನ್ನೂ ಚೆನ್ನಾಗಿ ಆಂಟಿ ಏಜಿಂಗ್ ಕ್ರೀಮ್ ಅಂತೀವಲ್ಲ, ವೆಲ್ನೆಸ್, ನಮ್ಮ ಜಾಯಿಂಟ್ ಪೇನ್ಗಳು ಬರದೇ ಇರೋ ತರ ನೋಡ್ಕೊಳ್ಳುವಂಥದ್ದು, ಆ ತರದಕ್ಕೆ ವೆಲ್ನೆಸ್ ಕೇರ್. ಇನ್ನ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ ಅಂದ್ರೆ ಟೂತ್ ಪೇಸ್ಟ್ ಇರ್ಬೋದು ಅಥವಾ ಶಾಂಪೂ ಇರ್ಬೋದು, ಸೋಪ್ ಇರ್ಬೋದು, ಇವೆಲ್ಲವೂ ಕೂಡ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್. ಎಲ್ಲದರಲ್ಲೂ ನೋಡಿ ನೀವು ಒಂದು ಮೆಡಿಸಿನ್ ಪ್ಲಾಂಟ್ಸ್ ಅನ್ನ ಹಾಕಿರ್ತಾರೆ, ನೀಮ್ ಹಾಕ್ತಾರೆ, ಮಿಸ್ವಾಕ್ ಹಾಕ್ತಾರೆ, ಅಥವಾ ಇದು ಏನು ಸೋಪ್ಸ್ ಅಲ್ಲಿ ಅಲೋವೆರಾ ಹಾಕ್ತಾರೆ. ಈ ತರದನ್ನ ಮಾಡಿ ಅವ್ರದೇ ಆದ ಒಂದು ಸ್ಟ್ರಾಟಜಿಯಲ್ಲಿ ಮಾರ್ಕೆಟಿಂಗ್ ಮಾಡೋದನ್ನ ನಾವು ನೋಡ್ತಿದ್ವಿ. ಇನ್ನು ವೆಟರ್ನರಿ ಮೆಡಿಸಿನ್ಸ್, ಮುಂಚೆ ಎಲ್ಲ ನಾಟಿ ವೈದ್ಯರಿದ್ರು, ಅದಾದ ನಂತರ ಏನು ಮಿಲ್ಕ್ ಪ್ರೊಡಕ್ಷನ್ ಇಂಪ್ರೂವ್ ಮಾಡೋ ದೃಷ್ಟಿಯಿಂದ ಬೇರೆ ಬೇರೆ ಸ್ಪೀಸೀಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದಕ್ಕೆ ವೆಟರ್ನರಿ ಡಾಕ್ಟರ್ಗಳೆಲ್ಲ ಬಂದ್ರು. ಅವುಗಳಲ್ಲಿ ಏನು ಆಂಟಿಬಯೋಟಿಕ್ಸ್ ಕೊಡಕ್ ಶುರು ಮಾಡಿದ್ರು, ಅಥವಾ ಮಿಲ್ಕ್ ಪ್ರೊಡಕ್ಷನ್ ಇಂಪ್ರೂವ್ ಮಾಡ್ಲಿಕ್ಕೆ ಈ ತರದ್ದು ಮೆಡಿಸಿನ್ ಕೊಡಕ್ ಶುರು ಮಾಡಿದ್ರು. ಅದೇ ತರ ಪೌಲ್ಟ್ರಿಯಲ್ಲಿ, ಅದೇ ತರ ಈ ಇದು ಏನೋ ಕುರಿ ಸಾಕಾಣಿಕೆಯಲ್ಲಿ, ಹಂದಿ ಸಾಕಾಣಿಕೆ, ಈ ತರದ್ದು ಎಲ್ಲದರಲ್ಲೂ ಕೂಡ ಈ ಮೆಡಿಸಿನ್ ಯೂಸೇಜ್ ಅನ್ನ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದನ್ನ ಕಡಿಮೆ ಮಾಡೋ ದೃಷ್ಟಿಯಿಂದ ಈಗ ಬಹಳ ಡಿಮ್ಯಾಂಡ್ ಇರುವಂತದ್ದು ವೆಟರ್ನರಿ ಮೆಡಿಸಿನ್. ಯಾವ ರೀತಿ ಅದನ್ನ ರಿಪ್ಲೇಸ್ ಮಾಡಿ, ಯಾವ ರೀತಿ ಆಂಟಿಬಯೋಟಿಕ್ ಟ್ರೇಸಸ್ ನ ಅವಾಯ್ಡ್ ಮಾಡಿ ಆಯುರ್ವೇದಿಕ್ ಅಂದ್ರೆ ಹರ್ಬಲ್ ಫಾರ್ಮುಲೇಷನ್ ನ ಯಾವ ರೀತಿ ಕೊಡ್ಬೋದು ಅನ್ನೋದನ್ನ ಮಾಡ್ಲಿಕ್ಕೆ ವೆಟರ್ನರಿದು ಬಹಳಷ್ಟು ಇದೆ. ಇನ್ನು FSSAI ಲೈಸೆನ್ಸ್ ಪ್ರಾಡಕ್ಟ್ಸ್, ಈಗ ನಿಮ್ಮ ಏನೋ ನೋನಿ ಇದೆ, ಅಮೃತ್ ನೋನಿ, ಆ ತರದ ಪ್ರಾಡಕ್ಟ್ಗಳು, ಸಪ್ಲಿಮೆಂಟ್ಸ್ ಅಂದ್ರೆ ಫುಡ್ ಲೈಸೆನ್ಸ್ ನ ತಗೊಂಡು ಮಾರಾಟ ಮಾಡುತ್ತದ್ದು. ಆಮ್ಲ ಜ್ಯೂಸ್ ಇದೆ, ಫುಡ್ ಲೈಸೆನ್ಸ್ ತಗೊಳ್ತಾರೆ. ಕೋಕಮ್ ಜ್ಯೂಸ್ ಇದೆ, ಫುಡ್ ಲೈಸೆನ್ಸಿಂಗ್ ತಗೊಂಡಿರ್ತಾರೆ. ಅಥವಾ ನನ್ನಾರಿ ಜ್ಯೂಸ್ ಇದೆ, ಫುಡ್ ಲೈಸೆನ್ಸಿಂಗ್ ತಗೊಂಡು ಮಾರಾಟ ಮಾಡ್ತಾರೆ. ಈ ತರದ್ದು ಬಹಳಷ್ಟು ಪ್ರಾಡಕ್ಟ್ಗಳು ಮಾಡುವಂತ ಇಂಡಸ್ಟ್ರೀಸ್ಗಳು ದೇ ಆಲ್ ಡಿಪೆಂಡ್ ಅಪಾನ್ ಹರ್ಬ್ಸ್. ಹಂಗಾಗಿ ಡಿಮ್ಯಾಂಡ್ ತುಂಬಾ ಇದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಸೆಕ್ಟರ್ ಅಲ್ಲಿ ನಿಮಗೆ ಅವಕಾಶ ಇದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಈಗ ಬೆಳಗ್ಗೆ ಸರ್ ಹೇಳ್ತಾ ಇದ್ರು ಹಳೆ ಡೇಟಾ 5.8 ಬಿಲಿಯನ್ ಇದೆ ಅನ್ನೋದನ್ನ. ಇಲ್ಲಿ ನೋಡ್ತಾ ಬನ್ನಿ, 99 ಅಲ್ಲಿ ಏನಿತ್ತು, 2009 ಅಲ್ಲಿ ಏನಾಯ್ತು, 2015, 2019 ಯಾವ ರೀತಿ ದಿನೇ ಇನ್ಕ್ರೀಸ್ ಆಗ್ತಿದೆ ಅನ್ನೋದು. ಅಂದ್ರೆ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಮೆಡಿಸಿನ್ ಪ್ಲಾಂಟ್ಸ್ಗೆ ಸಖತ್ ಡಿಮ್ಯಾಂಡ್ ಇದೆ. ಯಾರು ಸ್ಟಾರ್ಟ್ಅಪ್ಸ್ ಏನಾದ್ರು ಒಂದು ಮಾಡ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ಏನು ಚಾಲೆಂಜಿಂಗ್ ಅಂದ್ರೆ ಕ್ವಾಲಿಟಿ ಮೆಟೀರಿಯಲ್ ಬೇಕು. ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಕ್ವಾಲಿಟಿ ಮೆಟೀರಿಯಲ್ ಬೇಕು.
ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ಆಪರ್ಚುನಿಟಿ ಇದೆ ಅಲ್ವಾ? ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ಆಪರ್ಚುನಿಟಿ ಇದೆ. ಹಂಗಾಗಿ ಪ್ರಾಬ್ಲಮ್ ಇರೋಂತಲ್ಲೇ ನೀವು ಕೆಲಸ ಮಾಡಿದ್ರೆ ನೀವು ಬೇಗ ಶೈನ್ ಆಗ್ಬೋದು. ಇನ್ನ ಇಂಡಸ್ಟ್ರೀಸ್ ಮಾರ್ಕೆಟ್ ದಿನೇ ದಿನೇ ಜಾಸ್ತಿ ಆಗ್ತಿದೆ ಅನ್ನೋದನ್ನ ಈ ಸ್ಲೈಡ್ ಅಲ್ಲಿ ಯಾವ್ಯಾವ ಸೆಕ್ಟರ್ ಅಲ್ಲಿ ಜಾಸ್ತಿ ಆಗ್ತಿದೆ ಅನ್ನೋದನ್ನ ಹಾಕಿದೆ. ನೆಕ್ಸ್ಟ್ ಇದು ಡಿಮ್ಯಾಂಡ್ ಅಂಡ್ ಸಪ್ಲೈ ಡೇಟಾ. ಇದ್ರ ಪ್ರಕಾರ 2000 ಅಲ್ಲಿ ಒಂದು 880 ಸ್ಪೀಸೀಸ್ಗಳು ಟ್ರೇಡ್ ಆಗ್ತಾ ಇತ್ತು. ಅದೇ 2005-06 ಅಲ್ಲಿ ಒಂದು 5 ವರ್ಷದ ನೋಡಿದಾಗ 960 ಸ್ಪೀಸೀಸ್ಗಳು ಟ್ರೇಡ್ ಆಗ್ತಾ ಇತ್ತು. 2014-15 ನೋಡಿದಾಗ 1178 ಸ್ಪೀಸೀಸ್ಗಳು ಟ್ರೇಡ್ ಆಗ್ತಿದೆ. ಅಂದ್ರೆ ನಂಬರ್ ಆಫ್ ಸ್ಪೀಸೀಸ್ ಗೆಟಿಂಗ್ ಟ್ರೇಡೆಡ್ ಮಾರ್ಕೆಟಿಗೆ ಬರ್ತಾ ಇರೋಂಥದ್ದು ಜಾಸ್ತಿ ಆಗ್ತಿದೆ. ಅದು ಒಂದು ಎಕ್ಸಾಂಪಲ್ ನಾನು ಕೊಟ್ಟೆ ನಿಮ್ಗೆ, ಅದು ಪಪ್ಪಾಯ. ಅದು ಮುಂಚೆ ಇರಲಿಲ್ಲ, ಅದು ಟ್ರೇಡಿಗೆ ಬಂತು ಅನ್ನೋದು. ಇನ್ನೊಂದು ಈಗ ನೀವು ನೋಡ್ಬೋದು, ಸಿಮರುಬಾ ಗ್ಲೋಕ ಲಕ್ಷ್ಮೀ ತರು ಅನ್ನುವಂತ ಒಂದು ಗಿಡ ನೀವು ಕೇಳಿರ್ತೀರಿ ಅಲ್ಲ? ಕೇಳಿದಿರಾ? ಇಲ್ಲ, ಸಿಮರುಬಾ ಗ್ಲೋಕ ಕೇಳಿದಿರಾ? ಅದನ್ನ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಬಳಸ್ತಾ ಇದ್ದಾರೆ. ಅದನ್ನ ಉಪಯೋಗಿಸಿ ಕೆಲವೊಬ್ರು ಅವ್ರದೇ ಆದ ಕೆಲವೊಂದು ಪ್ರಿಪರೇಷನ್ಗಳನ್ನ ಮಾಡಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಅದೇ ತರ ಹೊಸ ಪ್ರಾಡಕ್ಟ್ಗಳು, ಹೊಸ ಏನೋ ಒಂದು ಕಂಡು ಹಿಡ್ಕೊಳ್ತಾರೆ, ಅದನ್ನ ಮಾರ್ಕೆಟಿಗೆ ತರ್ತಿದ್ದಾರೆ, ಟ್ರೇಡ್ ಮಾಡ್ತಾ ಇದ್ದಾರೆ. ಈ ತರ ನಂಬರ್ ಆಫ್ ಸ್ಪೀಸೀಸ್ ಡಿಮ್ಯಾಂಡ್ ಅಲ್ಲಿ ಇರೋದು ಮತ್ತೆ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಾ ಇರೋದು ದಿನೇ ದಿನೇ ಜಾಸ್ತಿ ಆಗ್ತಿದೆ ಅನ್ನೋದನ್ನ ಇದು ಜೊತೆಗೆ ಟ್ರೇಡ್ ವ್ಯಾಲ್ಯೂ ಕೂಡ ನೋಡ್ಬೋದು. 886 ಇದ್ದಿದ್ದು 7000 ಕೋಟಿ ಆಗ್ತದೆ ಅಂದ್ರೆ ಅದರದ್ದು ಅಗಾಧತೆಯನ್ನ ನೀವೇ ಲೆಕ್ಕ ಹಾಕ್ಬೋದು. ಇಲ್ಲಿ ಸ್ಪೀಸೀಸ್ ಯಾವ ರೀತಿ, ಅದೇನು 1178 ಸ್ಪೀಸೀಸ್ ಇದೆ, ಅದರಲ್ಲಿ ಎಷ್ಟು ಹರ್ಬ್ಸ್ ಇದೆ, ಎಷ್ಟು ಸ್ಟ್ರಬ್ಸ್ ಇದೆ, ಎಷ್ಟು ಕ್ಲೈಂಬರ್ಸ್ ಇದೆ, ಟ್ರೀಸ್ ಇದೆ ಅನ್ನೋದನ್ನ ಈ ಟೇಬಲ್ ಅಲ್ಲಿ ಹಾಕಿದೆ. ಅದರಲ್ಲಿ ಎಷ್ಟು ವೈಲ್ಡ್ ಇಂದ ಬರ್ತಿದೆ, ಎಷ್ಟು ಸ್ಪೀಸೀಸ್ ವೈಲ್ಡ್ ಇಂದ ಬರ್ತಿದೆ, ಎಷ್ಟು ಸ್ಪೀಸೀಸ್ ಹೊರಗಡೆಯಿಂದ ಬರ್ತಿದೆ ಅನ್ನೋದು. ಒಂದು 50% ಆಫ್ ದ ವಾಲ್ಯೂಮ್ ಕಮ್ಸ್ ಫ್ರಮ್ ದ ಫಾರೆಸ್ಟ್, ಇನ್ನ 50% ಹೊರಗಡೆ ಅಂದ್ರೆ ಔಟ್ ಆಫ್ ದ ಫಾರೆಸ್ಟ್, ಹೊರಗಡೆ ವೇಸ್ಟ್ ಲ್ಯಾಂಡ್ಸ್ ಇಂದ ಇರ್ಬೋದು ಅಥವಾ ಕಲ್ಟಿವೇಟೆಡ್ ಫೀಲ್ಡ್ ಇಂದ ಬರ್ತಾ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತದೆ. ಮಾರ್ಕೆಟ್ ನಾನು ಬೆಳಗ್ಗೆ ಹೇಳಿದೆ, ತುಂಬಾ ಸೀಕ್ರೆಟ್ ಟ್ರೇಡ್ ಆಗೋದ್ರಿಂದ ಎಲ್ಲೆಲ್ಲಿ ಹೋಗ್ತಿದೆ ಮೆಟೀರಿಯಲ್ ಅನ್ನೋದನ್ನ ಟ್ರೇಸ್ ಮಾಡ್ಲಿಕ್ಕೆ ಆಗಲ್ಲ. ಮಧ್ಯದಲ್ಲಿ ಅಂದ್ರೆ ಪ್ರೊಡ್ಯೂಸರ್ ಟು ಏನೋ ಬೈಯರ್ ಏನಿದೆ, ಬಹಳಷ್ಟು ಮಧ್ಯದಲ್ಲಿ ಒಂದು 4-5-6 ಜನ ಮೀಡಿಯೇಟರ್ಸ್ ಇರ್ತಾರೆ. ಹಂಗಾಗಿ 10 ರೂಪಾಯಿ ಇರೋ ಮಾಲು ಅವರಿಗೆ ಇಂಡಸ್ಟ್ರಿ ಅವರಿಗೆ ಸಿಗುವಾಗ 150 ರೂಪಾಯಿ ಆಗಿರ್ತದೆ. ಅಂದ್ರೆ ಎಲ್ಲರದು ಒಂದು 10% ಆಡ್ ಆಗ್ತಾ ಹೋದ್ರು ಕೂಡ ಅಲ್ಲಿ ಜಾಸ್ತಿ ಆಗ್ತದೆ. ಹಂಗಾಗಿ ಇಂಡಸ್ಟ್ರಿ ಅವ್ರು ಏನ್ ಮಾಡ್ತಿದ್ದಾರೆ, ಸ್ವಲ್ಪ ಡೈರೆಕ್ಟ್ ಆಗಿ ಬೈ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಹಂಗಾಗಿ ಅಂತಲ್ಲೂ ಕೂಡ ಆಪರ್ಚುನಿಟೀಸ್ ಇದೆ. ಏನೇನು ಪಾರ್ಟ್ ಆಫ್ ದ ಪ್ಲಾಂಟ್ ಎಷ್ಟು ಪ್ರಮಾಣದಲ್ಲಿ ಟ್ರೇಡ್ ಆಗ್ತಿದೆ ಅನ್ನೋದನ್ನ ನೋಡಿದಾಗ, ರೂಟ್ಸ್ ವಿಚ್ ಆರ್ ಗೆಟಿಂಗ್ ಟ್ರೇಡೆಡ್ ಆರ್ 26%. ಅತಿ ಹೆಚ್ಚು ಬೇರುಗಳು ಟ್ರೇಡ್ ಆಗ್ತದೆ. ಅಶ್ವಗಂಧ ಇರ್ಬೋದು, ಸರ್ಪಗಂಧ ಇರ್ಬೋದು, ಅಥವಾ ನಮ್ಮ ಏಕನಾಯಕ ಇರ್ಬೋದು, ಅಥವಾ ಜಿಂಜರ್ ಇರ್ಬೋದು, ಅಥವಾ ಟರ್ಮರಿಕ್ ಇರ್ಬೋದು. ಈ ತರದ್ದು ಎಲ್ಲದೂ ಕೂಡ ಅಂಡರ್ಗ್ರೌಂಡ್ ಪಾರ್ಟ್ ಬೇರುಗಳನ್ನ ಜಾಸ್ತಿ ಟ್ರೇಡ್ ಆಗ್ತದೆ. ಇನ್ನು ಫ್ರೂಟ್ಸಿಗೆ ಬಂದಾಗ 25.6%. ಅಳಲೆಕಾಯಿ, ತಾರೆಕಾಯಿ, ನೆಲ್ಲಿಕಾಯಿ ಅಥವಾ ಜಾಕಾಯಿ, ಏನು ನಟ್ಮೆಗ್ ಇರ್ಬೋದು, ಈ ತರದನ್ನ ಲೀಸ್ಟ್ ಮಾಡ್ತಾ ಹೋದ್ರೆ ಕಾಯಿಗಳು ಬರ್ತದೆ. ಹೋಲ್ ಪ್ಲಾಂಟ್ ಅಂದಾಗ ಭೃಂಗರಾಜ ಇರ್ಬೋದು, ಅಥವಾ ನೆಲನೆಲ್ಲಿ ಇರ್ಬೋದು, ಅಥವಾ ನಿಮ್ಮ ಸೆಂಟ್ರಲ್ಲ ಇರ್ಬೋದು, ನೀರ್ ಬ್ರಾಹ್ಮಿ ಇರ್ಬೋದು, ಇವೆಲ್ಲವೂ ಕೂಡ ಹೋಲ್ ಪ್ಲಾಂಟ್ ಅನ್ನೇ ಬೈ ಮಾಡ್ತಾರೆ. ಇನ್ನು ಸ್ಟೆಮ್ಸ್ ನೋಡಿದಾಗ ಬರೀ ಸ್ಟೆಮ್ಸ್ ಬಳಸ್ತಾರೆ, ಏಕನಾಯಕದ ಸ್ಟೆಮ್ಸ್ ಬಳಸ್ತಾರೆ. ಅದೇ ತರ ಇತ್ತೀಚೆಗೆ ಏನ್ ಮಾಡಿದ್ರು, ಸಸ್ಟೈನಬಲ್ ಆಗಿ ಯುಟಿಲೈಸ್ ಆಗೋ ಕಾರಣಕ್ಕೆ, ಅಂದ್ರೆ ಒಂದೇ ಸರಿ ನಾವು ಮರನ ಕಡ್ದು ಬೇರೆ ತಗೊಂಡ್ಬಿಟ್ರೆ ಆಮೇಲೆ ಗಿಡ ಇರಲ್ಲ, ನಾಶ ಆಗ್ತದೆ ಅನ್ನೋ ಕಾರಣಕ್ಕೆ ನಮಗೆ ಬಿಲ್ಲೋಪತ್ರೆದು ಬೇರ್ ಬೇಕು. ಆದ್ರೆ ಇತ್ತೀಚೆಗೆ ಸ್ಟೆಮ್ ಕಟ್ಸ್ ಅನ್ನ ಬಳಸ್ತಾ ಇದ್ದಾರೆ. ಈ ಶಿವನಿ ಮರ, ಮೆಲಿನ ಆರ್ಬೋರಿಯಾ ಇದೆಯಲ್ಲ, ಅದ್ರ ಬೇರ್ ಬೇಕು ಆಯುರ್ವೇದಕ್ಕೆ. ಆದ್ರೆ ಇತ್ತೀಚೆಗೆ ಅವರು ಸ್ಟೆಮ್ ಕಟ್ಸ್ ಅನ್ನ ಬಳಸ್ತಾರೆ. ಇನ್ನೊಂದು ಕ್ಲಿರೋಡೆಂಡ್ರಾನ್ ಇನರ್ಮಿಸ್ ಅಂತ ಇದೆ, ಅದ್ರದ್ದು ಬೇರ್ ಬೇಕು, ಆದ್ರೆ ಸ್ಟೆಮ್ ಕಟ್ಸ್ ಅನ್ನ ಬಳಸ್ತಿದ್ದಾರೆ. ಈ ತರ ಸಸ್ಟೈನಬಲ್ ಯೂಸೇಜ್ ಅನ್ನ ಪ್ರಮೋಟ್ ಮಾಡ್ಲಿಕ್ಕೆ ಬೇರು ಬಳಸುವಂತ ಜಾಗದಲ್ಲಿ ಕಾಂಡನ ಸ್ಟೆಮ್ ಅನ್ನ ಬಳಸುವಂತದ್ದಿದೆ. ಇನ್ನು ಲೀವ್ಸ್ ಅನ್ನ ನೋಡಿದಾಗ ನಿಮಗೆ ಇತ್ತೀಚೆಗೆ ತುಂಬಾ ಟ್ರೇಡ್ ಆಗ್ತಾ ಇರುವಂತದ್ದು ನುಗ್ಗೆ, ಸೂಪರ್ ಫುಡ್ ಅಂತ ಹೇಳಿ ನುಗ್ಗೆ ಲೀವ್ಸ್ ಟ್ರೇಡ್ ಆಗ್ತಾ ಇದೆ. ಅದೇ ತರ ನೀವು ಮೆಹಂದಿ ಇದೆ, ನೀವು ರಾಜಸ್ಥಾನಗಳಲ್ಲೆಲ್ಲ ಮೆಹಂದಿ ಕಲ್ಟಿವೇಟ್ ಮಾಡಿ ಅದನ್ನ ಪ್ರೋಸೆಸ್ ಮಾಡಿ ಪೌಡರ್ ಮಾಡೋದೇ ಒಂದು ದೊಡ್ಡ ಇಂಡಸ್ಟ್ರಿ.
ಅಲ್ಲಿ ತುಂಬಾ ಚೆನ್ನಾಗಿ ಮೆಹಂದಿ ಬೆಳೀತಾರೆ. ಆ ಥರ ಲೀವ್ಸು ಇದು ಇದೆ. ಫ್ಲವರ್ಸ್ ಅನ್ನ ನೋಡಿದಾಗ ಒಂದು ಕೇಸರಿ ಇರ್ಬೋದು, ಅಥವಾ ನಾವು ನಾಗಕೇಶರ ಅಂತ ಮಿರಿಸ್ಟಿಕಾ ಮಿಸೋಫೆರಾ ನಾಗಕೇಶರ ಇದೆ. ಈ ತರದ್ದು ಹೂಗಳನ್ನು ಕೂಡ ನಾವು ಬಳಸೋದನ್ನ ನೀವು ನೋಡಿದ್ರಿ. ಎಷ್ಟೋ ಜನ ಹೈಬಿಸ್ಕಸ್ ಬಳಸೋದನ್ನ ನೋಡಿದಿರಿ, ಅಥವಾ ನಿಮ್ಮ ಅಪರಾಜಿತ ಅಥವಾ ಶಂಖಪುಷ್ಪಿ ಇದೆಯಲ್ಲ, ಅದರದ್ದು ಬ್ಲೂ ಫ್ಲವರ್ಸ್ ಅನ್ನ ಬಹಳಷ್ಟು ಹೆಲ್ತ್ ಡ್ರಿಂಕ್ ಗಳಲ್ಲಿ ಬಳಸ್ತಾ ಇದ್ದಾರೆ. ನೀವು ಸುಮ್ಮನೆ ಗೂಗಲ್ ಮಾಡಿದ್ರೆ ನೋಡ್ಬೋದು. ಬ್ಲೂ ಫ್ಲವರ್ಸ್ ನ ಬಹಳಷ್ಟು ಹೆಲ್ತ್ ಡ್ರಿಂಕ್ ಗಳಲ್ಲಿ ಬಳಸ್ತಾ ಇರೋದನ್ನ ನೋಡಿದ್ವಿ. ಎಕ್ಸುಡೇಟ್ಸ್ಗಳು, ಅನರ್ಜಿಸಸ್ ಲ್ಯಾಟಿಫೋಲಿಯಾ ಇದೆ. ನೀವು ಏನಂತೀರ ಅದಕ್ಕೆ? ಅನರ್ಜಿಸಸ್ ಲ್ಯಾಟಿಫೋಲಿಯಾ ಕನ್ನಡ ಹೆಸರು ಯಾರಿಗಾರು ಗೊತ್ತಾ? ದಿಂಡ್ಗ. ಅದರದ್ದು ಅಂಟನ್ನ ಏನಕ್ಕೆ ಬಳಸ್ತಾರೆ ಹೇಳಿ? ದಿಂಡ್ಗದು ಅಂಟು ಯಾರು ಕರದಂಟು ತಿಂದಿಲ್ಲ? ಕರದಂಟು ಅಥವಾ ಈ ಬಾಣಂತಿಯರಿಗೆ ಸೊಂಟ ನೋವು ಬರಬಾರ್ದು ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ, ಅಂಟುಗಳನ್ನ ಕೊಡ್ತಾರೆ. ಅದ್ರ ಅಕೇಶಿಯಾ ಅಂಟು, ಅದ್ರ ಜೊತೆಗೆ ಇದು ದಿಂಡ್ಗದ್ದು ಕೂಡ ಅಂಟು ಇರ್ತದೆ. ಇದು ಸ್ಪೆಷಲಿ ಮೂಳೆಗಳಿಗೆ ಶಕ್ತಿ ಕೊಡ್ಲಿಕ್ಕೆ ತುಂಬಾ ಒಳ್ಳೆಯದು. ಈ ತರದ ಅಂಟುಗಳನ್ನು ಕೂಡ ಬಹಳಷ್ಟು ಬಳಸ್ತಾರೆ. ಇನ್ನ ಎಕ್ಸುಡೇಟ್ಸ್ ಅಂತ ಹೇಳಿದಾಗ ನಿಮ್ಮ ಯಾವುದು ತುಂಬಾ ಫೇಮಸ್ ಯಾವುದು ನೀವು ಅಡುಗೆಯಲ್ಲಿ ಬಳಸೋದು? ಎಕ್ಸುಡೇಟ್ ಹೆಣ್ಮಕ್ಳು ಹಿಂಗು ಬಳಸಲ್ಲ ಯಾರು? ಅದು ಅಸಫೋರ್ಟೆಡ್, ಅದು ಎಕ್ಸುಡೇಟ್ ಅಲ್ವಾ? ಅದು ಆಯುರ್ವೇದಕ್ಕೆ ತುಂಬಾ ಬೇಕು. ಹಂಗಾಗಿ ಆದ್ರೆ ಅದೆಲ್ಲ ಆ ಕಡೆ ಇಂಪೋರ್ಟ್ ಆಗ್ತದೆ. ಅದೇ ತರ ವುಡ್, ನಾವು ಏನು ವುಡ್ಗೆ ಒಂದು ಫೇಮಸ್ ಎಕ್ಸಾಂಪಲ್ ಯಾರಾದ್ರೂ ಹೇಳ್ಬೋದಾ? ವುಡ್ ಅಮ್ಮ, ಸಿನ್ನಮಮ್ ಬಾರ್ಕ್ ಹೆಸರಲ್ಲೇ ಇದೆ ಅಲ್ಲ, ಸ್ಯಾಂಡಲ್ವುಡ್. ಸ್ಯಾಂಡಲ್ವುಡ್ ಅದು ಕೂಡ ಮೆಡಿಸಿನಲ್ ಅಂತ ಎಲ್ಲರಿಗೂ ಅಶ್ವ ಆಗ್ತಿದ್ಯಾ? ಸ್ಯಾಂಡಲ್ವುಡ್ ಇರ್ಬೋದು, ಒಂದೇ ಮರ ಇದೆಯಲ್ಲ, ಒಂದೇ ಮರದ ಒಳಗಡೆ ವುಡ್ ಅನ್ನ, ಅದು ಒಳ್ಳೆ ಆಂಟಿ ಡಯಾಬಿಟಿಕ್. ಅದನ್ನ ಡಯಾಬಿಟಿಸ್ಗೆ ನಾವು ಬಳಸ್ತೀವಿ.